ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸಂತೋಷವಾಗಿದ್ದೀರಾ? ಎಲ್ಲರೂ ಸಂತೋಷವಾಗಿದ್ದೀರಾ? ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. Thank you, Lord Jesus. Praise the Lord. Hallelujah. 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 Stotram. Praise the Lord. Praise the Lord. Praise the Lord. ಬಂದಿರುವೆಲ್ಲ ದೇವ ಮಕ್ಕಳನ್ನ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮವನ್ನು ವಂದಿಸ್ತೇನೆ. ಕರ್ತನು ನಿಮ್ಮನ್ನು ಧಾರಾಳವಾಗಿ ಒಂದು ಆಶೀರ್ವಾದ ಮಾಡಲಿ. ಹಲ್ಲೆಲೂಯಾ. ಸಂತೋಷವಾಗಿ ಆರಾಧನೆ ಮಾಡಿದ್ದೀರಾ? ಎಲ್ಲಿ ಇಬ್ಬರು ಮೂವರು ನನ್ನ ಹೆಸರಿನಲ್ಲಿ ಕೂಡಿ ಬರುತ್ತಾರೋ ಅಲ್ಲಿ ಅವರ ನಡುವೆ ನಾನು ಇರುತ್ತೇನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿದೆ. ಇವತ್ತು ಕರ್ತನ ಸಾನ್ನಿಧ್ಯ ನಮ್ಮ ಮಧ್ಯದಲ್ಲಿದೆ. ಎಷ್ಟೋ ಸ್ಥಳಗಳಲ್ಲಿ ಇವತ್ತು ಆರಾಧನೆ ಪ್ರಾರಂಭ ಆಗಿಲ್ಲ, ನಮಗೆ ಸಮಯ ಸಿಕ್ಕಾಗಿಲ್ಲ, ಅವಕಾಶ ಸಿಕ್ಕಾಗಿಲ್ಲ. ನಾವು ಏನ್ ಮಾಡ್ತಾ ಇದೀವಿ? ದೇವರನ್ನು ಆರಾಧಿಸ್ತಾ ಇದ್ದೀವಿ. ಆಲಯದಲ್ಲಿ ಬಂದು ಯಾವ ಭಯಪಡದೆ, ಯಾವ ಪರಿಸ್ಥಿತಿಗೂ ಭಯಪಡದೆ ಕರ್ತನಿಗೋಸ್ಕರ ನೀವೆಲ್ಲರೂ ನಿಮ್ಮ ಕುಟುಂಬವನ್ನು ಬಿಟ್ಟು ಒಬ್ಬರಾಗಿ ಒಂದೊಂದು ಸರ್ವಿಸ್ಗಳನ್ನು ಅಟೆಂಡ್ ಮಾಡ್ತಾ ಇರೋದಕ್ಕಾಗಿ ನಾನು ಸಂತೋಷ ಪಡ್ತೇನೆ. ಆ ಒಂದು ಭಾರ ನಿಮ್ಗೆ ಇರೋದಕ್ಕಾಗಿ ದೇವರಿಗೆ ಸ್ತೋತ್ರ. ಕಡೆ ದಿನದಲ್ಲಿ ಭಾರ ದೇವರ ಮಕ್ಕಳಲ್ಲಿ ಕಡಿಮೆ ಆಗುತ್ತೆ. ದೇವರ ಮಕ್ಕಳಲ್ಲಿ ಭಾರ ಕಡಿಮೆ ಆಗುತ್ತೆ. ಸೊ ಇದೇ ತರ ಲಾಕ್ಡೌನ್ ಹೀಗೆ ಮುಂದೆ ಹೋಗ್ತಾ ಇದ್ರೆ ಮನೆ ಒಂದಿನ ದೇವರ ಮಕ್ಕಳ ಆರಾಧನೆ ಮರೆತು ಬಿಡ್ತಾರೆ, ಉಪದೇಶ ಮರೆತು ಬಿಡ್ತಾರೆ, ಸೊ ಆಲಯದ ಅಭ್ಯಾಸ ಮರೆತು ಬಿಡ್ತಾರೆ ಅಂತ ಅನಿಸುತ್ತೆ. ಸಮಯ ಸಿಕ್ಕಾಗಿಲ್ಲ. ಕರ್ತನ ಬಳಿಗೆ ಬರೋದಕ್ಕೆ, ಕರ್ತನ ಸಂವಿಧಾನಕ್ಕೆ ಬರೋದಕ್ಕೆ ನಮ್ಗೆ ಎಷ್ಟು ಸಮಯ ಸಿಗುತ್ತೆ ಆ ಸಮಯನ ನಾವು ಉಪಯೋಗಿಸ್ಕೋಬೇಕು. ಯಾಕಂದ್ರೆ ದೇವರಿಗಾಗಿ ನಾವು ಈ ಲೋಕದಲ್ಲಿ ಏನೇನು ನಾವು ಮಾಡ್ತೇವೋ ಅದಕ್ಕೆ 2ರಷ್ಟು ಪ್ರತಿಫಲವನ್ನು ದೇವರು ನಮಗೆ ಪರಲೋಕದಲ್ಲಿ ಕೊಡ್ತಾರೆ. ಹಲ್ಲೆಲೂಯಾ. ನೀವು ಭೂಮಿಯಲ್ಲಿ ಒಂದು ಬೀಜವನ್ನು ಬಿತ್ತಿದ್ರೆ, ಒಂದು ಗೋಧಿ ಕಾಳನ್ನು ಬಿತ್ತಿದ್ರೆ ಅದರಲ್ಲಿ 100 ಗೋಧಿ ಕಾಳನ್ನು ಒಂದೇ ಬೀಜದಲ್ಲಿ ನಾವು ಪಡೆಯಬಹುದು. ಹೌದಾ ಇಲ್ವಾ? ಒಂದು ಗೋಧಿ ಕಾಳು ಅದು ತೆನೆ ಬಂದಾಗ ಎಷ್ಟಿರುತ್ತೆ? ಅದರಲ್ಲಿ 100. ಒಂದೇ ಒಂದು ಜೋಳದ ಬೀಜವನ್ನು ಬಿತ್ತುತ್ತೀವಿ, ಎಷ್ಟೋ ತೆನೆಗಳನ್ನು ನಾವು ಕುಯ್ತೀವಿ. ಆ ಒಂದು ತೆನೆಯಲ್ಲಿ 100 ಕಾಳುಗಳಿರ್ತದೆ. ಇವತ್ತು ದೇವರಿಗಾಗಿ ನೀವು ಇಡುವ ಒಂದೊಂದು ಹೆಜ್ಜೆ ನಿಮ್ಮ ಮನೆಯಿಂದ ಬಿಟ್ಟು ಕರ್ತನಿಗೋಸ್ಕರ ಎಂದು ಹೇಳಿ ನಿಮ್ಮ ಮನೆಯಿಂದ ನೀವು ದೇವರಿಗಾಗಿ ಇಡುವ ಒಂದು ಹೆಜ್ಜೆ ಪರಲೋಕವನ್ನು ಮಹಿಮೆಪಡಿಸುತ್ತದೆ. ದೇವರು ಈ ಮಗಳು ಇಷ್ಟು ವರ್ಷಗಳ ಕಾಲ ಲೋಕದಲ್ಲಿ ದೇವರಿಲ್ಲದೆ, ಸತ್ಯ ದೇವರಿಲ್ಲದೆ ಬಿಡುಗಡೆಗಾಗಿ ಸಮಾಧಾನಕ್ಕಾಗಿ ಅಲಿತಾ ಇತ್ತು. ಪಾಪದಲ್ಲಿ ಎಲ್ಲೋ ಬಿದ್ದಿರ್ತಾ ಇತ್ತು. ಇವತ್ತು ನನ್ನ ಕರೆಗೆ ಕಿವಿಗೊಟ್ಟು, ನನ್ನ ಸುವಾರ್ತೆಗೆ ಕಿವಿಗೊಟ್ಟು, ನನ್ನ ಹೆಸರು ಹೇಳಿಕೊಂಡು ಅವರು ನನ್ನ ಆಲಯದ ಕಡೆಗೆ ಹೆಜ್ಜೆಗಳನ್ನು ಹಾಕ್ತಾ ಇದ್ದಾರಲ್ಲ ಎಂದು ಪರಲೋಕದಲ್ಲಿ ದೇವರು ಸಂತೋಷ ಪಡುತ್ತಾರೆ. ದೇವರ ವಾಕ್ಯ ಹೇಳ್ತದೆ, ಭೂಮಿಯಲ್ಲಿ ಒಂದು ಪಾಪಿ ಮನ ತಿರುಗಿದರೆ ಪರಲೋಕದಲ್ಲಿ ಎಷ್ಟು ಸಂತೋಷ. ಒಂದು ಪಾಪಿ ರಕ್ಷಣೆ ಹೊಂದಿದ್ರೆ ಪರಲೋಕದಲ್ಲಿ ಎಷ್ಟೋ ಸಂತೋಷ ಅನ್ನೋಕ್ಕಿಂತ ಅಲ್ಲಿ ಒಂದು ದೊಡ್ಡ ಆರಾಧನೆ ನಡೀಬಹುದು. ಒಂದು ಆತ್ಮ ರಕ್ಷಣೆ ಬಂದಿದೆ, ಒಂದು ಆತ್ಮ ಯೇಸು ಸತ್ಯ ದೇವರ ಯೇಸುವನ್ನು ಅಂಗೀಕರಿಸಿದೆ. ಆಮೆನ್. ಅವರು ರಕ್ಷಣೆ ಹೊಂದಿದ ಮೇಲೆ ಅವರ ಹೆಸರು ಜೀವಮಾನದ ಪಟ್ಟಿಯಲ್ಲಿ ಬರೆಯುವಾಗ ದೇವರು ಎಷ್ಟೋ ಸಂತೋಷ ಪಡ್ತಾರೆ. ಆಮೆನ್. ನಾವೆಲ್ಲ ವಸ್ತುಗಳನ್ನ ಕೊಟ್ಟು ಕೊಂಡ್ಕೊಬಹುದು, ಹಣ ಕೊಟ್ಟು ಕೊಂಡ್ಕೊಬಹುದು, ಕ್ರಯ ಕೊಟ್ಟು ಆತ್ಮವನ್ನು ಕೊಂಡ್ಕೋಬೇಕಾದ್ರೆ ದೇವರಿಗೆ ಅವರ ರಕ್ತವನ್ನು ಸುರಿಸಬೇಕಾಗಿದೆ. ಅದನ್ನ ನಾವು ಇವತ್ತು ಮರಿಬಾರ್ದು. ಸೊ ಇವತ್ತು ನಾನು ರಕ್ಷಣೆ ಹೊಂದಿದ್ದೀನಿ ಅಂದ್ರೆ ನನ್ನ ಮೇಲೆ ಯೇಸುವಿನ ರಕ್ತ ಇದೆ. ಇದಕ್ಕೊಂದು ಕ್ರಯ ಇದೆ. ಈ ಶರೀರಕ್ಕೆ ಒಂದು ಕ್ರಯ ಇದೆ, ಈ ಆತ್ಮಕ್ಕೊಂದು ಕ್ರಯ ಇದೆ. ಅದು ಯೇಸುವಿನ ರಕ್ತ. ದೇವರು ಹೇಳಿದರು ಮೋಶೆಗೆ, ಇಸ್ರಾಯೇಲರ ಮನೆ ನಿಲುವು ಪಟ್ಟಿಗಳ ಮೇಲೆ ಕುರಿಯ ರಕ್ತವನ್ನು ಹಚ್ಚಲಿ. ನಾನು ಇವತ್ತು ರಾತ್ರಿ ಮರಣ ದೂತನನ್ನ ಐಗುಪ್ತ ದೇಶದ ಮೇಲೆ ಕಳಿಸ್ತೇನೆ. ಯಾರ ಮನೆಯಲ್ಲಿ ನಿಲುವು ಪಟ್ಟಿಗಳ ಮೇಲೆ ಕುರಿಯ ರಕ್ತ ಇರೋದಿಲ್ವೋ ಅಂತವರ ಮನೆಯಲ್ಲಿರುವ ಚೊಚ್ಚಲ ಮಕ್ಕಳನ್ನು ನಾನು ಸಂಹರಿಸ್ತೇನೆ. ಅದಕ್ಕೆ ಮೋಶೆ ಹೇಳಿದ ತಕ್ಷಣ ಇಸ್ರಾಯೇಲ್ ಜನಗಳು ಕುರಿಯನ್ನು ಕೊಯ್ದು ಅದರ ರಕ್ತವನ್ನು ನಿಲುವು ಪಟ್ಟಿಗಳ ಮೇಲೆ ಹಚ್ಚಿದರು. ಆ ನಿಲುವು ಪಟ್ಟಿಗಳ ಮೇಲೆ ಯಾರು ಹಚ್ಚಿದ್ರು ಅವರ ಮನೆ ರಕ್ಷಿಸಲ್ಪಟ್ಟು, ಅವರ ಸಂತತಿ ರಕ್ಷಿಸಲ್ಪಟ್ಟು. ದೇವರು ಯಾಕೆ ಕಾರ್ಯವನ್ನು ಮಾಡಿದ್ರು? ದೇವರೇನು ದುಷ್ಟನ ಅಲ್ಲ, ದೇವರೇನು ಕೆಟ್ಟವನ ಅಲ್ಲ. ತನ್ನ ಮಕ್ಕಳಾಗಿರುವ ಇಸ್ರಾಯೇಲ್ ಜನಗಳನ್ನ ಐಗುಪ್ತ ದೇಶದವರು ಅಧೀನದಲ್ಲಿ ಇಟ್ಕೊಂಡಿದ್ದಾರೆ. ಬಿಟ್ಟು ಬಿಡ್ತಾ ಇಲ್ಲ. ಅದಕ್ಕೆ ದೇವರು ಒಂದೊಂದೇ ಉಪದ್ರವವನ್ನು ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಏನ್ ಮಾಡಿದ್ರು? ಉಪದ್ರವ. ಹಾಗಾದ್ರೆ ನಮ್ಮ ಶತ್ರು ನಮಗೆ ಉಪದ್ರವವನ್ನು ನನಗೆ ಅವನು ಕೊಡೋಕ್ಕಿಂತ ಹೆಚ್ಚಿನ ಉಪದ್ರವವನ್ನು
ನಾವು ಅನುಭವಿಸುವ ಉಪದ್ರವ ಮಾತ್ರ ನಮ್ಗೆ ಗೊತ್ತು, ಅವನು ಅನುಭವಿಸುವ ಉಪದ್ರವ ನಮ್ಗೆ ಗೊತ್ತಿಲ್ಲ. ನಮಗೆ ವಿರೋಧವಾಗಿ ಒಬ್ಬನು ಯಾರಾದ್ರೂ ಶತ್ರು ಎತ್ತು ಬಂದ್ರೆ ನಮ್ಗಿಂತ 7ರಷ್ಟು ಉಪದ್ರವ ಅವನು ಹೊಂದ್ಬಿಡು. ಯಾವಾಗ ನಮ್ಮ ವಿಷಯಕ್ಕೆ ತಲೆ ಹಾಕೊಂಡು ಅಲ್ಲಿ ನಮಗೆ ಸಮಾಧಾನ ಸಿಗ್ತಾನೆ. ಕಾರಣ ನನ್ನನ್ನು ರಕ್ಷಿಸುವುದಕ್ಕಾಗಿ ದೇವರು ರಕ್ತವನ್ನೇ ಸುರಿಸಿರ್ಬೇಕಾದ್ರೆ ಇನ್ನು ಯಾರೋ ಒಬ್ಬ ಕೇವಲವಾಗಿರುವ ಶತ್ರುವನ್ನು ನನ್ನ ಮುಟ್ಟಕ್ಕೆ ದೇವರು ಬಿಡುತ್ತಾಳ? ಆ ಒಂದು ನಂಬಿಕೆ, ವಿಶ್ವಾಸ, ಕರ್ತನ ಮೇಲೆ ಪ್ರೀತಿ ನಮಗಿರ್ಬೇಕು. ನಮ್ಮ ಮೇಲೆ ಯೇಸು ಕ್ರಿಸ್ತನ ರಕ್ತ ಇರೋದ್ರಿಂದ ಕೊರೋನಾ ರೋಗ ನಮ್ಮನ್ನು ಮುಟ್ಟುವುದೇ ಇಲ್ಲ. ಮುಟ್ಟಕ್ಕೆ ಬಂದರೂ ನಿನ್ನ ಯೇಸುವಿನ ರಕ್ತ ನಿನ್ನ ಮೇಲೆ ಇರೋದನ್ನು ನೋಡಿ ಅದು ನಿನ್ನನ್ನು ಬಿಟ್ಟು ಹೋಗುತ್ತೆ. ಯೇಸುವಿನ ರಕ್ತ ನನ್ನ ಕಾಲದಲ್ಲಿರುವುದು ಕಾವಲಿರೋದ್ರಿಂದ, ನನ್ನ ಕುಟುಂಬದ ಮೇಲೆ ಕಾವಲಿರೋದ್ರಿಂದ ಯಾವ ರೋಗ ಶಕ್ತಿ ನನ್ನ ಕುಟುಂಬವನ್ನು ಆಳ್ವಿಕೆ ಮಾಡಕ್ಕಾಗುವುದಿಲ್ಲ. ಕಾರಣ ಆ ರಕ್ತ ಕುರಿಯ ರಕ್ತವಲ್ಲ, ಪಶುಗಳ ರಕ್ತವಲ್ಲ, ಅದು ಪರಲೋಕದಿಂದ ಇಳಿದುವಂತ ಜೀವವುಳ್ಳ ದೇವರ ಯಜ್ಞದ ಕುರಿಯಾದ ನನ್ನ ರಕ್ತ ನನ್ನ ಮೇಲೆ ಕುಟುಂಬದ ಮೇಲೆ ಬರುವುದಿಲ್ಲ. ಯಾವ ಶತ್ರು ನನ್ನ ಮುಟ್ಟಕ್ಕಾಗುವುದಿಲ್ಲ. ಆ ರಕ್ತ ಇವತ್ತಿಗೂ ಜೀವಿಸ್ತಾ ಇದೆ. ಅದು ಸತ್ತಿರುವವರ ರಕ್ತವಲ್ಲ, ಸತ್ತು ಎಬ್ಬಿಸಲ್ಪಟ್ಟವರ ರಕ್ತ. ನನ್ನ ಮೇಲೆ ಮತ್ತೆ ನನ್ನ ಕುಟುಂಬ ಹೇಳಿ, ನನ್ನ ಮೇಲೆ, ಕುಟುಂಬದ ಮೇಲೆ ಯಜ್ಞದ ಕುರಿಯಾದ ರಕ್ತದ ಕಾವಲಿದೆ. ನಾನು ಹೋಗುವಾಗ ಬರುವಾಗಲೂ ಆ ರಕ್ತ ನನ್ನನ್ನು ಕಾಯ್ತದೆ. ಆ ರಕ್ತ ಸುಮ್ಮನೆ ಸುರಿಸಲ್ಪಟ್ಟಿಲ್ಲ, ಕೇವಲ ಯಾವುದೋ ಮನುಷ್ಯರನ್ನು ಸುರಿಸಲ್ಪಟ್ಟಿಲ್ಲ. ಅದು ಸುರಿಸಲ್ಪಟ್ಟಿರುವುದು ನನ್ನ ಸಂತತಿಯ, ಇನ್ನು ಮುಂದಿನ ಸಂತತಿಯ, ಮುಂದಿನ ತಲೆಮಾರುಗಳು ರಕ್ಷಣೆ ಹೊಂದುವುದಕ್ಕೋಸ್ಕರ ದೇವರು ಸುರಿಸಲ್ಪಟ್ಟಿದ್ದಾರೆ. ಅದಕ್ಕೆ ದೊಡ್ಡ ಬೆಲೆ ಇದೆ. ಸೈತಾನ ಅಡಗಿಸಲ್ಪಡೋದು ಅದೇ ರಕ್ತದಿಂದ. ಅದು ನನ್ನ ಮೇಲೆ ಇರಬೇಕು. ಅದು ನನ್ನ ಮೇಲೆ, ಅದು ನನ್ನ ಮೇಲೆ. ತಲೆ ಮೇಲೆ ಕೈ ಇಟ್ಟುಕೊಂಡು ಯೇಸು ಕ್ರಿಸ್ತನ ರಕ್ತ ನನ್ನ ಮೇಲೆ ಇರೋದ್ರಿಂದ, ನನ್ನ ಕುಟುಂಬದ ಮೇಲೆ ಇರೋದ್ರಿಂದ ಕೊರೋನಾ ರೋಗವೇ ನನ್ನನ್ನು ಮುಟ್ಟಕ್ಕಾಗೋದಿಲ್ಲ, ನನ್ನ ಕುಟುಂಬವನ್ನು ಮುಟ್ಟಕ್ಕಾಗೋದಿಲ್ಲ. ಆ ರಕ್ತದಿಂದ ನೀನು ನನ್ನ ಆಳ್ವಿಕೆ ಮಾಡಕ್ಕಾಗೋದಿಲ್ಲ. ಯೇಸು ರಕ್ತ ನನ್ನ ಮೇಲೆ ಯೇಸು ರಕ್ತ ನನ್ನಲ್ಲಿ ಜೀವಿಸ್ತಾ ಇದೆ. ಯೇಸು ರಕ್ತ ನನ್ನ ಕೊನೆಯಾಗಿಸಿರುವ ಕೊನೆಯ ಉಸಿರಿರುವವರೆಗೂ ಯೇಸುವಿನ ರಕ್ತ ನನ್ನನ್ನು ಕಾಯುತ್ತದೆ. ಕೊಟ್ಟಿರುವ ಆತ್ಮನು ಹೇಳಿತನದ ಆತ್ಮನಲ್ಲ. ನಮಗೆ ಕೊಟ್ಟಿರುವ ಆತ್ಮನು ಕೊರೋನಾ ಬರುತ್ತೆ, ಅಲ್ಲಿ ಹೋದ್ರೆ ಬರುತ್ತೆ, ಆ ಭಯದ ಆತ್ಮನಲ್ಲ ನಮಗೆ ಕೊಟ್ಟಿರೋದು. ಯಾವ ಕೊರೋನಾ ಅಂತ 100 ರೋಗವನ್ನು ನಾನು ಕೊಟ್ಟಲ್ಲ. ಹೇಳುವ ಆತ್ಮನ ನನ್ನ ಒಳಗೆ ಜೀವಿಸ್ತಾ ಇದೆ. ಆತ್ಮನ ಹೇಳಿದ್ರೆ ನೀ ಭಯ ಪಡಬೇಡ. ಹೋಗುವಾಗಲೂ ಬರುವಾಗಲೂ ಕಾಯ್ದಕ್ಕೆ ದೇವರಿಗೆ ದೂತರಿಟ್ಟಿದ್ದಾರೆ. ಆತ್ಮನ ಹೇಳ್ತಾರೆ, ನೀನು ಹೋಗುವಾಗ ಬರುವಾಗ ನಿಮಗೆ ಶುಭ ಉಂಟಾಗುತ್ತೆ. ಯಾವ ವ್ಯಾಧಿಯೂ ನಿನ್ನ ಹಾಕೋದಿಲ್ಲ. ಆ ಆತ್ಮನ ನಮ್ಮನ್ನು ಏನ್ ಮಾಡ್ತಾರೆ? ಬಲಪಡಿಸ್ತಾರೆ, ನಂಬಿಕೆ ಹೆಚ್ಚಿಸ್ತಾರೆ, ನನ್ನಲ್ಲಿರುವ ವಿಶ್ವಾಸ ಹೆಚ್ಚಿಸ್ತಾರೆ. ನನಗೆ ದೇವರ ಅಭಿಷೇಕ ಕೊಟ್ಟಿಲ್ಲ ಅವರು ಜ್ಞಾಪಕ ಮಾಡ್ತಾರೆ. ನಿನ್ನ ಅಭಿಷೇಕ ಕೊಟ್ಟಿರೋದು ರೋಗ ಹೊಂದಿಕೊಳ್ಳೋದಲ್ಲ, ರೋಗವನ್ನು ಮುರಿಯೋದು. ಅಭಿಷೇಕ ಕೊಟ್ಟಿರೋದು ರೋಗದಲ್ಲಿ ಬಳಲೋದಲ್ಲ, ರೋಗದಲ್ಲಿ ಬಳಲುವ ಜನರನ್ನು ಬಿಡುಗಡೆ ಮಾಡೋದು. ಅಂತ ಎಷ್ಟೋ ಸಾವಿರ ರೋಗಿಗಳನ್ನ ವಾಸಿ ಮಾಡೋದಕ್ಕೆ ದೇವರಿಗೆ ಅಭಿಷೇಕ ಕೊಟ್ಟಿದ್ದಾರೆ. ನಾನು ರೋಗಿಯಾಗಿರೋದಕ್ಕಲ್ಲ, ಅದು ನನ್ನ ಒಳಗಡೆ ಇರಬೇಕು. ವಿಷಯ ಯಾವತ್ತೂ ನನ್ನ ವಾಕ್ಯದಲ್ಲಿ ಇರುತ್ತೆ. ಕರ್ತನ ಆತ್ಮ ನನ್ನ ಮೇಲೆ ಇದೆ. ಇರ್ತೀರ? ಕರ್ತನ ಆತ್ಮನು ನನ್ನ ಮೇಲೆ ಇದೆ, ನನ್ನ ಮೇಲೆ ಇದೆ. ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದು, ನನ್ನ ಅಭಿಷೇಕಿಸಿದನು. ಸೆರೆಯವರಿಗೆ ಬಿಡುಗಡೆ ಆಗುತ್ತೆ, ಬಂದಿದ್ದರಿಗೆ ಬಿಡುಗಡೆ ಆಗುತ್ತೆ, ಕುರುಡರಿಗೆ ಬಿಡುಗಡೆ ಆಗುತ್ತೆ, ಗುಂಡಿಗೆ ಬಿಡುಗಡೆ ಆಗುತ್ತೆ. ಅದಕ್ಕೆ ದೇವರು ನನ್ನ ಅಭಿಷೇಕಿಸಿದ ಆ ಒಂದು ಆತ್ಮನೆ ನಮಗೆ ದೇವರು ಕೊಟ್ಟಿರೋದು. ಓಡಿ ಹೋಗುವ ಆತ್ಮನಲ್ಲ, ಓಡಿ ಹೋಗುವ ಆತ್ಮನಲ್ಲ, ಹೆದರಿಸುವ ಆತ್ಮನಲ್ಲ, ಹೆದರುವ ಆತ್ಮನೂ ಅಲ್ಲ. ನಮಗೆ ಕೊಟ್ಟಿರುವ ಆತ್ಮನು
ಆಮೇಲೆ ಫಿಲಿಸ್ತೀನ ಸೈನ್ಯ ನೋಡಿ ಭಯಪಡಬೇಡ. ಚಿಕ್ಕ ಹುಡುಗನ ನೆನೆಸ್ಬೇಡ. ನಾನೇನು ಕೊಟ್ಟರ ತಾಳಂತ ಏನು ಕವಣೆ ಬೀಸಲು ಕರ್ತಾನೆ. ಎದುರು ಕಲ್ಲಿ ಹೋಗು, ಕಲ್ಲೆದುರು ಹೋಗು, ಕಲ್ಲೆತ್ಕೊಂಡು ಹಾಕು ಕವಣೆಯಲ್ಲಿ ಹಾಕಿದ, ಬೀಸಿ ಹೊಡಿ. ಕರ್ತನೆ ಎಲ್ಲಿ ಹೊಡಿ? ನೀನು ಹೊಡಿ. ಆಮೇಲೆ ಎಲ್ಲಿ ಹೋಗಿ ಬೀಳಿಸ್ಬೇಕು ನನಗೆ ಗೊತ್ತಿದೆ. ನೀನೇನ್ ಮಾಡು? ದೇವರಿಗೆ ಗೊತ್ತು ಅದೆಲ್ಲಿ ಹೋಗಿ ಬೀಳ್ಬೇಕಂತ. 15 ಅಡಿ ಎತ್ತರ ಇರುವನು. ಇವನು ಅವನ ಕಾಲಿಗೂ ಬರೋದಿಲ್ಲ. ಇದ್ಯಾವುದೋ ಮಂಡಿ ಕಾಲಿಗೂ ಬರೋದಿಲ್ಲ. ಆ ಚಿಕ್ಕ ಹುಡುಗ ಕಲ್ಲು ಬೀಸಿ ಕವಡೆ ಕಲ್ಲು ಬೀಸಿ ಹೊಡೆಯುವಾಗ 15 ಎತ್ತರ ಇರುವವನ ಹಾಗೆ ಬಿದ್ದೋಯ್ತು. ಅವನಿಗೆ ಉಪಯೋಗಿಸುವಂತ ಈಟಿ ಎಷ್ಟು ಭಾರ ಅಂತ ಹೇಳಿದ್ರೆ ಅದು ಬಡಕ್ಕೆ ಒಬ್ಬರಿರ್ತಾರೆ, ಅಷ್ಟು ಭಾರ. ಅವನು ಹೋಗಿ ಅವನ ಕತ್ತಿಯನ್ನೇ ತಗೊಂಡು ಅವನ ತಲೆಯನ್ನೇ ಕತ್ತರಿಸಿ ಒಂದು ಸೌಲನ ಪಾದದಲ್ಲಿ ಇಡ್ತಾ ಇದ್ದಾನೆ. ಅಭಿಷೇಕ ನಮಗೆ ಕೊಟ್ಟಿರುವುದು ಜಯ ಹೊಂದೋದಕ್ಕೆ. ಮಂತ್ರವಾದಕ್ಕೆ ನನಗೆ ಭಯ ಇಲ್ಲ. ರಾತ್ರಿ ಬರುವ ಕರ್ತನಲ್ಲಿ ಬರುವ ದುಷ್ಟ ಆತ್ಮಗೆ ನನಗೆ ಭಯ ಇಲ್ಲ. ನನ್ನ ಕಾಲಲ್ಲಿ ಹೋಗುವ ಆತ್ಮಗೆ ಭಯ ಇಲ್ಲ. ಎದುರಾಗಿ ನಿಲ್ಲುವ ಜನಗಳಿಗೆ ಭಯ ಇಲ್ಲ. ಕಾರಣ ದೇವನಿಗೆ ಅಭಿಷೇಕ ಕೊಟ್ಟಿರೋದಿಲ್ಲ. ಅಭಿಷೇಕನ ಬಾಯಲ್ಲಿ ಒಂದೊಂದು ಮಾತುಗಳು ಬಂದ್ರೆ ದೇವರ ಆತ್ಮನ ಕ್ರಿಯೆ ಮಾಡ್ತಾನೆ. ಕಟ್ಟುವಂತೆ ನಾನು ಕಟ್ತೇನೆ, ಬಿಚ್ಚುವಂತೆ ನಾನು ಬಿಚ್ಚುತ್ತೇನೆ. ಯಾಕೆ ಗೊತ್ತಾ? ಪರಲೋಕ ರಾಜ್ಯದ ಬೀಗದ ಕೈ ನಾನು ಕೊಟ್ಟಿದ್ದೇನೆ. ಜವಾಬ್ದಾರಿ ಉಳ್ಳವನು. ಆ ಬೀಗದ ಕೈಯನ್ನು ನೀವು ಕೊಡಲ್ಲ. ಜವಾಬ್ದಾರಿ ಇರುವವರಿಗೆ, ಕರೆಯಲ್ಪಟ್ಟವರಿಗೆ, ಸಭಾ ಕಟ್ಟುವವರಿಗೆ. ಅಲ್ಲೇಲೂಯಾ. ದೇವರು ನಮ್ಮನ್ನು ಕರೆದಿಲ್ಲ. ನಮ್ಮ ಕರೆದಿರೋರು ಯಾರು? ಗಟ್ಟಿಯಾಗಿ ಗಟ್ಟಿಯಾಗಿ ಭಯ ಇದೆ ನಮ್ಗೆ. ನಮ್ಮ ಬ್ರದರ್ ಮನೆಯಲ್ಲಿ ನನಗೆ ಸ್ವಲ್ಪ ಟೈರ್ಡ್ ಆಗಿದೆ ಅಂತ ಬ್ರದರ್ ಕುತ್ಕೊಂಡಿದ್ರು. ಅದಕ್ಕೆ ನಾನು ಕರೆದೇ ಅವರು ಬನ್ನಿ ನಮ್ಮ ದೇವರನ್ನು ಆರಾಧಿಸೋದ್ರಲ್ಲಿ ಎಷ್ಟು ಸಂತೋಷ. ನಮ್ಮ ಮಗು ಹುಷಾರಿಂದ ಮಲಗಿದೆ, ಫೀವರ್ ಬಂದಿದೆ ಅವರಿಗೆ. ಹೋಗುವಾಗಿದ್ದಾನೆ. ನಮ್ಮ ಮಗು ಆಟ ಆಡ್ತಾ ಇರುತ್ತೆ. ಎಷ್ಟು ಅಂತ ಶತಾಧಿಪತಿ ಬಂದು ಹೇಳ್ತಾನೆ, ನಾಳಿಗೆ ಹುಷಾರಿಲ್ಲ. ಹೌದಾ ಸರಿ, ನಾನು ನಿನ್ ಮನೆಗೆ ಬರ್ತೀನಿ ಅಂತ ಯೇಸು ಹೇಳ್ತಾನೆ. ಅದಕ್ಕೆ ಅವನು ಹೇಳ್ತಾನೆ, ಅಪ್ಪ ನೀನು ಬರುವಷ್ಟು ಯೋಗ್ಯತೆ ನನಗಿಲ್ಲ. ಯಾಕಂದ್ರೆ ನಾನು ಶತಾಧಿಪತಿ ಆಗಿರೋದ್ರಿಂದ ನಾನು ಅನೇಕ ಜನಗಳ ಸಾಯಿಸಿರೋದು, ಅನೇಕ ಜನಗಳ ರಕ್ತ ನನ್ನ ಕೈ ಮೇಲೆ ಇದೆ. ಪಾಪ ಮಾಡಿರೋದು, ತಪ್ಪು ಮಾಡಿರೋದು. ನೀನ್ ನನ್ನ ಮನೆ ಕಾಲಿಡುವಷ್ಟು ಯೋಗ್ಯವಾಗಿಲ್ಲ. ನನ್ನ ಮನೆ ನಾನು ಯೋಗ್ಯವಾಗಿಲ್ಲ ದೇವರೇ. ಅಪ್ಪ ಇಲ್ಲಿಂದಲೇ ಒಂದು ಮಾತು ಹೇಳು. ಅವನು ಈ ಮಾತು ಹೇಳ್ಬೇಕಂದ್ರೆ ಯೇಸು ಮತ್ತೊಂದು ಯೇಸು ಬಹಳ ದೂರ ನಿಂತಿರ್ತಾನ. ಒಂದು ಮಾತು ಹೇಳಿ ಸಾಕು ಇಲ್ಲಿಂದಾನೆ. ಅವನಿಗೆ ಯೇಸುವಿನ ಮೇಲೆ ನಂಬಿಕೆ, ಯೇಸು ಕ್ರಿಸ್ತನ ಮಾತಿನ ಮೇಲೆ ನಂಬಿಕೆ. ಅವರು ಒಂದು ಮಾತು ಹೇಳಿದ್ರೆ ಎಂತ ಕಾರ್ಯ ಆದ್ರೂ ನಡೆಯುತ್ತೆ ಅನ್ನೋದು ವಿಶ್ವಾಸ ಪಾಪಿ ಆಗಿರುವ ಶತಾಧಿಪತಿಗಿದೆ. ಇವತ್ತು ನಮಗೆ, ನಾವು ಪಾಪಿ ಅಲ್ಲ, ನಾವು ನೀತಿವಂತರು, ದೇವರ ಮಕ್ಕಳಾಗಿದ್ದೇವೆ. ಅವರಿಗಿಂತ ಎಷ್ಟೋ ಪಾಲು ಹೆಚ್ಚಿನ ನಂಬಿಕೆ ನಮ್ಮ ಒಳಗಡೆ ಇರಬೇಕು. ಕಾರಣ ನಂಬಿಕೆ ಹುಟ್ಟಿಸುವ ದೇವರ ನಮ್ಮಲ್ಲಿ ವಾಸ ಮಾಡ್ತಾ ಇದ್ದಾರೆ. ಎಷ್ಟೋ ಪಾಲು ನಂಬಿಕೆ ನಮ್ಮಲ್ಲಿ ಇರಬೇಕು. ನಾವು ಎತ್ತಿ ಧೈರ್ಯವಾಗಿ ಮಾತನಾಡಬೇಕು, ಧೈರ್ಯವಾಗಿ ಇರಬೇಕು. ದೇವರು ತನ್ನ ಮಕ್ಕಳ ಮೂಲಕ ಚರಿತ್ರೆಯನ್ನೇ ಉಂಟು ಮಾಡ್ತಾರೆ. ಚರಿತ್ರೆ. ಮಾರ್ಟಿನ್ ಲೂಥರ್ ಒಂದು ಚರಿತ್ರೆ, ಅಬ್ರಹಾಂ ಲಿಂಕನ್ ಒಂದು ಚರಿತ್ರೆ, ಒಂದೊಂದು ಸೇವಕರ ಚರಿತ್ರೆ. ಕ್ರಿಸ್ತನಿಗಾಗಿ ಒಂದು ದೊಡ್ಡ ಸೇವೆ ಚರಿತ್ರೆ. ಅವರ ಬಗ್ಗೆ ನಾವು ಮಾತಾಡುವ ರೀತಿಯಲ್ಲಿ, ಅನೇಕ ಜನ ಸಾಕ್ಷಿ ಕೇಳುವ ರೀತಿಯಲ್ಲಿ ಒಂದು ಕಾರ್ಯವನ್ನು ಮಾಡಬೇಕು. ಹೋದ್ರು ನಾವು ದೇವರಲ್ಲಿ ದೃಢವಾಗಿ ನಿಂತರೆ, ನಂಬಿಕೆಯಲ್ಲಿ ನಿಂತರೆ, ಆತ್ಮನಿಂದ ಉಪಯೋಗಿಸಲ್ಪಟ್ಟರೆ, ಸಾವಿರ ಒಳಗೆ ಹೊಸಲಿ ಪಟ್ಟಣದಲ್ಲಿ ಒಂದು ಚರಿತ್ರೆಯುಳ್ಳ ವ್ಯಕ್ತಿಗಳು ಕ್ರಿಸ್ತನ ದಾಸರಾಗಿ, ಕ್ರಿಸ್ತನ ಸೇವೆ ಮಾಡುವವರಾಗಿ, ಸಾವಿರ ಆತ್ಮಗಳನ್ನು ರಕ್ಷಣೆಗಳಿಗೆ ನಡೆಸುವವರಾಗಿ, ದೇವರನ್ನು ಉಪಯೋಗಿಸುವವರಾಗಿ ಹೇಳ್ತಾರೆ. ಈ ಸಹೋದರ ಬಂದಿದ್ದಕ್ಕೆ ಆ ಸುವಾರ್ತೆ ಸಾಲಿಗೆ ನಾನು ರಕ್ಷಿಸಲ್ಪಟ್ಟೆ. ಯಾರನ್ನ ಬೇಕಾದ್ರೂ ಮರಿಬಹುದು, ಆದ್ರೆ ಸುವಾರ್ತೆ ಯಾರು ನಿಮ್ ಸಾರಿದವರ ನಿಮ್ ಮರಿಲಿಕ್ಕೆ ಆಗಲ್ಲ. ಹೌದಾ? ನಿಮ್ಗೆ ಸುವಾರ್ತೆ ಸ್ಥಾನಗಳು ಬ್ರದರ್ ಈ ಲೋಕದಲ್ಲಿ ಇರೋ ಸುವಾರ್ತೆ ಅಲ್ಲ. ಎಲ್ಲಿಗೆ ಹೋಗೋದು? ಲೋಕ ಹೋಗುವ ಸುವಾರ್ತೆ ನೀವು ಕೊಟ್ಟಿರೋದು. ಅಲ್ಲೆಲ್ಲೂಯ್ಯ. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯಕ್ಕೆ ಹೋಗೋಣ. ದೇವರ ವಾಕ್ಯದಲ್ಲಿ 28ನೇ ಅಧ್ಯಾಯದಲ್ಲಿ 1,
ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದರೆ ಆತನು ಭೂಮಿಯ ಮೇಲಿರುವ ಎಲ್ಲಾ ಜನಗಳಿಗಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು. ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಟ್ಟು ನಡೆದರೆ ಈ ಶುಭಗಳೆಲ್ಲ ನಿಮಗೆ ಪ್ರಾಪ್ತವಾಗುವು. ಯಾವುವೆಂದರೆ, ಅದರಲ್ಲಿ 15ನೇ ವಾಕ್ಯವನ್ನು ಓದಿ. ಆದರೆ ನೀವು ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿ ಒಡದೆ ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞಾವಿಧಿಗಳನ್ನು ಅನುಸರಿಸದೆ ಹೋದರೆ ಈ ಅಶುಭಗಳು ನಿಮಗೆ ಪ್ರಾಪ್ತವಾಗುವುದು. ಹಾಗಾದ್ರೆ ದೇವರ ವಾಕ್ಯ ಹೇಳ್ತಾ ಇದೆ, ಈ ನಿಮ್ಮ ದೇವರಾದ ಯೆಹೋವನಂದ್ರೆ ಯೇಸು ಕ್ರಿಸ್ತನ ಆತನ ಮಾತನ್ನ ಶ್ರದ್ಧೆಯಿಂದ ಕೇಳಿ. ಇವತ್ತು ದೇವರ ಆಲಯಕ್ಕೆ ಬಂದ ದೇವರ ಮಕ್ಕಳ ವಾಕ್ಯ ಕೇಳಿದ್ರೆ ನಮ್ಗೆ ಏನಿರ್ಬೇಕು? ಬೇರೆ ಯಾವ್ದು ಥಿಂಕ್ ಮಾಡಬಾರ್ದು, ಬೇರೆ ಯಾವ್ದು ಕಡೆ ತಿರುಗಬಾರ್ದು, ಬೇರೆ ಯಾವ ಆಲೋಚನೆ ಮಾಡಬಾರ್ದು. ಆಮೇಲೆ ಮನೆ ಕುಟುಂಬವಾಗಲಿ, ನಿಮ್ಮ ಕೆಲಸದಾಗಲಿ, ನಿಮ್ಮ ಪರಿಸ್ಥಿತಿ ಯಾವುದು ಚಿಂತಿಸಬಾರ್ದು. ದೇವರ ಆಲಯಕ್ಕೆ ಬಂದಿದ್ದೀರಾ, ದೇವರ ಮಾತನ್ನ ಕೇಳಲು ನೀವೇನ್ ಮಾಡ್ಬೇಕು? ಶ್ರದ್ಧೆಯಿಂದ. ಈಗ ಇಲ್ಲಿ ನಿಂತಿರುವ ನಾನು ಈ ವಾಕ್ಯ ಕೊಡಕ್ಕಲ್ಲ ಬಂದಿರೋದು, ನಾನು ಬೇರೆ ವಾಕ್ಯ. ಸರಿ, ಇಲ್ಲೇ ನಿಲ್ಲುವಾಗ ದೇವರು ನಮ್ಮ ಈ ವಾಕ್ಯ ಕಡೆಗೆ ನಡೆಸ್ತಾ ಇದ್ದಾರೆ. ಸರ್ವಿಸ್ ನಾವು ಒಂದೇ ವಾಕ್ಯ ಕೊಡ್ತಾ ಇದ್ದೀವಿ ಇಷ್ಟು ದಿನ. ಇವಾಗ ದೇವರು ಬೇರೆ ಕೊಡ್ತಾ ನಿಮ್ಮೊಂದಿಗೆ ದೇವರು ಮಾತಾಡ್ತಾ ಇಲ್ಲ. ದೇವರು ಹೇಳ್ತಾರೆ, ನೀವು ನಿಮ್ಮ ದೇವರಾದ, ನೀವು ಹೇಗೆ? ನಾನು ನನ್ನ ದೇವರಾದ ಯೇಸುವಿನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನು ಅನುಸರಿಸಿ ನಡೆದರೆ. ನಿಮ್ಮ ದೇವರು ಯಾರು? ಅವ್ರ ಮಾತನ್ನು ಹೇಗೆ ಕೇಳಬೇಕಂತೆ? ಬಹಳ ಶ್ರದ್ಧೆ, ಬಹಳ ಗಮನ ಕೊಡಬೇಕು. ಅದಕ್ಕೆ ಬರುವಾಗ ಪ್ರಾರ್ಥಿಸಪ್ಪ, ನಿನ್ನ ಮಾತು ವಾಕ್ಯ ನಾನು ಮರೆತು ಬಿಡದಂತೆ, ನಾನು ಕಿವಿಯಿಂದ ಕೇಳಿ ಕಿವಿ ಬಿಟ್ಟು ಬಿಡದಂತೆ, ಅದು ಕೇಳುವಾಗ ಸಹಿತ ಬೇರೆ ಆಲೋಚನೆಗಳು ಕೊಡದಂತೆ. ಅಪ್ಪ, ನಿನ್ನ ಆಲಯದಲ್ಲಿ ಕುಳಿತಿರುವಷ್ಟು ಸಮಯ ನಿನ್ನನ್ನೇ ಏಕಾಗ್ರತೆಯನ್ನು ದೃಷ್ಟಿಸಿ ನಾವೇ ದೇವರ ಆಸರ್ಗಳು ಕೊಡುವ ವಾಕ್ಯವನ್ನು ಶ್ರದ್ಧೆಯಿಂದ ಕೇಳುವಂತೆ ನಿನ್ನ ಕೃಪೆಯಿಂದ ಇನ್ನು ಕೆಲವು ವಿಶ್ವಾಸಿಗಳಿಗೆ ವಾಕ್ಯ ಕೇಳುವಾಗಲೇ ಅವರ ಬಾಯಿ ಒಳಗಡೆ ಸ್ತೋತ್ರ ಇರ್ತಾ ಇದೆ. ಕೆಲವು ವಿಶ್ವಾಸಿಗಳು ವಾಕ್ಯ ಕೇಳುವಾಗಲೇ ಅವರ ಅನ್ಯ ಭಾಷೆಯಲ್ಲಿ ಮಾತಾಡ್ತಾ ಇದ್ದಾರೆ. ಕೆಲವು ವಾಕ್ಯ ಕೇಳುವಾಗಲೇ ಅವರ ಆತ್ಮದಲ್ಲಿ ಸಂತೋಷ ಪಡ್ತಾ ಇದ್ದಾರೆ. ಅವರಿಗೆ ಗುರುತುಕೊಳ್ಳಕ್ಕಾಗೋದಿಲ್ಲ. ಆ ವಾಕ್ಯ ಕೇಳುವಾಗ ಅವರ ಮೇಲೆ ಆಮೇಲೆ ಪವಿತ್ರಾತ್ಮದ ಬೆಂಕಿ ಅವರ ಮೇಲೆ ಅವರ ಪರಿಶುದ್ಧಾತ್ಮ ಸಂಚಾರವಾಗ್ತಾ ಇದೆ. ಅವರಲ್ಲಿ ಪವಿತ್ರಾತ್ಮನ ಚಲಿಸ್ತಾ ಇರ್ತಾರೆ, ಅವರಲ್ಲಿ ಪವಿತ್ರಾತ್ಮನ ಕ್ರಿಯೆ ಮಾಡ್ತಾ ಇರ್ತಾರೆ, ಅವರ ಪವಿತ್ರಾತ್ಮ ಹುಡುಕ್ತಾ ಇರ್ತಾರೆ. ಕಾರಣ ಆ ವಾಕ್ಯ ಅವರ ಒಳಗಡೆ ಕ್ರಿಯೆ ಮಾಡೋದಕ್ಕೆ ದೇವರನ್ನು ಅನುಮತಿಸ್ತಾ ಇರ್ತಾರೆ. ವಾಕ್ಯ ಅವರಲ್ಲಿ ಕ್ರಿಯೆ ಮಾಡಕ್ಕೆ ದೇವರ ಅನುಮತಿ ಕೊಡ್ತಾರೆ. ವಾಕ್ಯ ನಮ್ಮಲ್ಲಿ ಕ್ರಿಯೆ ಮಾಡಬೇಕು. ವಾಕ್ಯ ನಮ್ಮಲ್ಲಿ ಕ್ರಿಯೆ ಮಾಡದೆ ಹೊರತು ಶಕ್ತಿಗಳು ನಮ್ಮನ್ನು ಬಿಟ್ಟು ಹೋಗಲ್ಲ, ಹೋರಾಟಗಳು ನಮ್ಮನ್ನು ಬಿಟ್ಟು ಹೋಗಲ್ಲ, ಎದುರಾಗಿರುವ ಸಮಸ್ಯೆಗಳು ಬಿಟ್ಟು ಹೋಗಲ್ಲ. ಯಾವಾಗ ದೇವರ ವಾಕ್ಯ ಶ್ರದ್ಧೆಯಿಂದ ಕೇಳುತ್ತೀವೋ ಆಗ ವಾಕ್ಯ ನಮ್ಮಲ್ಲಿ ಕ್ರಿಯೆ ಮಾಡುತ್ತೆ. ಬಿಡುಗಡೆ ಮಾಡಕ್ಕೆ ಯಾವ ಅಷ್ಟು ಬೇಡ, ನೀವು ಇಲ್ಲಿ ಶ್ರದ್ಧೆಯಿಂದ ಕೇಳಿದ ಒಂದೊಂದು ವಾಕ್ಯಗಳು ಸಾಕು. ಏನ್ ಹೇಳ್ತಾ ಇದೆ ಅಂದ್ರೆ, ಈಗ ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನು ಅನುಸರಿಸಿ ನಡೆದರೆ ನೀವು ಶ್ರದ್ಧೆಯಿಂದ ನಿಮ್ಮ ದೇವರಾದ ಯೇಸುವಿನ ಮಾತನ್ನ ಶ್ರದ್ಧೆಯಿಂದ ಕೇಳುವುದು ಮಾತ್ರ ಅಲ್ಲ, ಆಮೇಲೆ ಈಗ ಬೋಧಿಸುವ ಅಂದ್ರೆ ಪ್ರತಿ ವಾರ ಸೇವಕರು ನಿಮಗೆ ಬೋಧಿಸುವ ದೇವರ ವಾಕ್ಯವನ್ನ ಅನುಸರಿಸಿ ನಡೆದರೆ, ಅನುಸರಿಸಿ ನಡೆದರೆ, ನೀವು ಇಷ್ಟು ದಿನ ಕೇಳಿದ ವಾಕ್ಯಗಳನ್ನ ನೀವು ಅನುಸರಿಸಿ ನಡೆದರೆ ಆತನು ಭೂಮಿಯ ಮೇಲಿರುವ ಎಲ್ಲಾ ಜನಗಳಿಗಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು. ಊರು ಪಟೇಲರಿಗಿಂತ, ಹುಟ್ಟಿದಾಗಿಂದ ಶ್ರೀಮಂತರಾಗಿರುವ ವ್ಯಕ್ತಿಗಳಿಗಿಂತ, ಆಮೇಲೆ ಎಲ್ಲ ಜನಾಂಗಗಳಿಗಿಂತ ದೇವರು ಏನ್ ಮಾಡುತ್ತಂತೆ? ಗಟ್ಟಿಯಾಗಿ ನಮ್ಮಪ್ಪ ಪಟೇಲರಲ್ಲ, ನಮ್ಮಪ್ಪ ವಾರಸ್ದಾರಲ್ಲ, ನಮ್ಮಪ್ಪ ಯಜಮಾನರು ಅಲ್ಲ, ಊರಿಗೆ ಬಡಬಡಿಯಾಗಿ ಪಿತ್ರಾರ್ಜಿತ ಆಸ್ತಿಯಿಂದ ಬಂದಿರೋರಲ್ಲ, ನಾವು ಝೀರೋ ಆಗಿ ಬಂದಿರೋರು. ಗಟ್ಟಿಯಾಗಿ ಏಸಪ್ಪನ ಹೆಂಗ್ ಬಂದಿದ್ದೇವೆ? ನಾನು ಆಸ್ತಿವಂತನಾಗಿ ಬಂದಿದ್ರೆ ಅಷ್ಟು ಮಹಿಮೆ ದೇವರಿಗೆ ಕೊಡ್ತಾ ಇರಲಿಲ್ಲ. ನಾನು ಏಸಪ್ಪನಾದ ಬರುವಾಗ ಏನಾಗಿತ್ತು? ಒಂದೊಂದು ಊಟಕ್ಕೂ ಬಹಳ ಕಷ್ಟಪಡುತ್ತಾ, ಶ್ರೇಷ್ಠ ಬಟ್ಟೆ ನೋಡೋಕೆ ಕಷ್ಟಪಡುತ್ತಾ, ಒಳ್ಳೆ ಮನೆಯಲ್ಲಿ ಇರಕ್ಕಾಗದೆ, ಒಳ್ಳೆ ಕೆಲಸ, ಒಳ್ಳೆ ಸಂಬಳ ಹೊಂದಿಕೊಳ್ಳೋಕ್ಕಾಗದೆ, ಸಾಲದಿಂದಾಗಲಿ ರೋಗದಿಂದಾಗಲಿ ಅನೇಕ ವಿಷಯಗಳು ಬಿಡುಗಡೆ ಹೊಂದಿಕೊಳ್ಳೋಕ್ಕಾಗದೆ ಬಳುತ್ತಾ ಇದ್ದ ನನ್ನನ್ನ
ದೇವರು ಹುಡುಕಿ ಬಂದು ಇವಾಗ ಅವ್ರು ಹೇಳ್ತಾ ಇದ್ದಾರೆ, ನಾನು ನಿನ್ನ ಎಲ್ಲ ಜನಾಂಗಗಳಿಗಿಂತ. ಈ ವಾಕ್ಯ ಕೇಳುವಾಗ ನಾನು ಝೀರೋ, ವಾಕ್ಯ ಕೇಳುವಾಗ ನಾನು ಏನು ಇಲ್ಲ, ನಾನು ಕೆಳಗಿನವನಾಗಿದ್ದೇನೆ. ದೇವರು ಹೇಳ್ತಿದ್ದಾರೆ, ನೀನು ಏನು ಮಾಡಬೇಡ, ನಾನು ಹೇಳುವ ವಾಕ್ಯವನ್ನು ಶ್ರದ್ಧೆಯಿಂದ ಕೇಳಿ ಅನುಸರಿಸಿ ನೀನು ನಡೆದ್ರೆ ಎಲ್ಲ ಜನಾಂಗದಿಂದ ನಾನು ಮೇಲೆ ಗೆದ್ದಿದ್ದೀನಿ. ಎಲ್ಲ ಜನಾಂಗಕ್ಕಿಂತ ಗೆದ್ದಿದ್ದಾರಾ? ಓದಿ ವಾಕ್ಯ ಹಾಗೆ ಇಟ್ಕೊಳ್ಳಿ. 2 ಕೊರಿಂಥ. ಇವತ್ತಿನ ಬಂದಿರೋರ ಮೇಲೆ ದೇವರ ವಿಶೇಷ ಕೃಪೆ ಇದೆ. ಅಂದ್ರೆ ಒಂದೊಂದೇ ವಾಕ್ಯ ದೇವರೇ ಕೊಡ್ತಾನೆ. ಸ್ತೋತ್ರ. ಓದಿ 2 ಕೊರಿಂಥ 8ನೇ ಅಧ್ಯಾಯ 9ನೇ ವಾಕ್ಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮಗೆ ಗೊತ್ತಾಗಿದೆಯಲ್ಲ? ಗೊತ್ತಿದೆಯಾ? ಗೊತ್ತಿದೆಯಾ ದೇವರ ಕೃಪೆ? ಯೇಸು ಕ್ರಿಸ್ತನ ಕೃಪೆ ನಿಮ್ಮ ಮೇಲೆ ಇರೋದು ಗೊತ್ತಿದೆಯಾ? ಏನು? ಓದಿ ಕೇಳಿ. ಆತನು ಐಶ್ವರ್ಯವಂತನಾಗಿದ್ದು. ಯಾರು ಐಶ್ವರ್ಯವಂತನು? ನಮ್ಮ ಯೇಸು ಏನಾಗಿದೆ? ಹಾ. ತಾನು ಬಡತನದಲ್ಲಿ ಸೇರುವುದರಿಂದ ನೀವು ಐಶ್ವರ್ಯವಂತನಾಗಬೇಕೆಂದು ನಿಮಗೋಸ್ಕರ ಬಡವನಾದನು. ಯೇಸು ನೆನೆಸಿದ್ರು, ನನ್ನ ಮಕ್ಕಳು ಬಡತನದಲ್ಲಿರೋದ್ರಿಂದ ಅವರ ಬಡತನವನ್ನು ನಾನು ಹೊತ್ತುಕೊಂಡು ನನ್ನಲ್ಲಿರೋ ಐಶ್ವರ್ಯ ಅವರಿಗೆ ಕೊಟ್ಟರೆ ಅವರು ಐಶ್ವರ್ಯವಂತರಾಗ್ತಾರೆ. ದೇವರು ಚಿಂತೆ ಮಾಡಿದ ಹೇಗೆ? ನಾನು ಐಶ್ವರ್ಯವಂತ, ಆದ್ರೆ ನನ್ನ ಮಕ್ಕಳೇನಾಗಿದ್ದಾರೆ ಬಡವರು. ಹಾಗಾದ್ರೆ ಏನ್ ಮಾಡ್ಬೇಕು ಇವಾಗ? ಅವರ ಬಡತನವನ್ನು ನಾನು ಹೊತ್ತುಕೊಂಡು ನಾನು ಬಡವನಾಗ್ತೇನೆ, ನನ್ನ ಐಶ್ವರ್ಯ ನನ್ನ ಮಕ್ಕಳಿಗೆ ಕೊಟ್ಟು ಅವ್ರನ್ನ ಐಶ್ವರ್ಯವಂತನಾಗಿ ಮಾಡ್ತೇನೆ. ಅರ್ಥ ಆಗ್ತಾ ಇದೆಯಾ? ದೇವರು ಹೇಗೆ ನಮ್ಮ ಮೇಲೆ ತರ್ತಾರೆ? ಕೃಪೆಯಿಂದ. ಕಟ್ಟಿಗಳಿಗೆ ಯಾವ ಕೃಪೆ? ನನ್ನ ಒಂದೊಂದೇ ಬಡತನ, ನನ್ನ ಒಂದೊಂದೇ ಕೊರತೆ, ನನಗೆ ಒಂದೊಂದೇ ಸಮಸ್ಯೆಗಳು, ನನಗೆ ಒಂದೊಂದೇ ಇಕ್ಕಟ್ಟುಗಳನ್ನ ಅದೆಲ್ಲೂ ಓಡ ಹೋಗಿಲ್ಲ, ಅದನ್ನು ದೇವರೇ ಹೊತ್ತುಕೊಳ್ತಾ ಇದ್ದಾರೆ. ಒದ್ದಾಡ್ತಾ ಇದ್ದೀನಿ, ಬಿಡುಗಡೆಗಾಗಿ ನಾನು ಅಲಿತಾ ಇದ್ದೆ, ಆಮೇಲೆ ಆ ಸಮಸ್ಯೆ ತೀರೋದಕ್ಕೋಸ್ಕರ ಅಲಿತಾ ಇದ್ದೆ, ಅಲಿತಾ ಇದೆ. ಈಗ ಯೇಸು ಹತ್ರ ಬರುವಾಗ ಅದು ಬಿಟ್ಟು ಓಡೋಗೋದಲ್ಲ, ಅದನ್ನು ದೇವರು ಹೊತ್ತುಕೊಂಡು ಅವರಲ್ಲಿರುವಂತಹ ಸಮಾಧಾನ, ಅವರಲ್ಲಿರುವಂತಹ ಐಶ್ವರ್ಯ ನಿನ್ನ ಮೇಲೆ ಮಧ್ಯದಲ್ಲಿ ಕ್ರಿಯೆ ಮಾಡೋದು ಕೃಪೆ. ಅದರ ಮಧ್ಯದಲ್ಲಿ ನಮ್ಮ ತುಂಬಿಸೋದು ಕೃಪೆ. ನಮ್ಮನ್ನ ಕೃಪೆಯಿಂದ ಆದುಕೊಂಡಿರೋದ್ರಿಂದ, ಕೃಪೆಯಿಂದ ನಮ್ಮನ್ನ ಕರೆದಿರೋದ್ರಿಂದ, ತಾಯಿಯ ಗರ್ಭದಲ್ಲಿ ನಮ್ಮನ್ನ ಕೃಪೆಯಿಂದ ಪ್ರತ್ಯೇಕ ಮಾಡಿರೋದ್ರಿಂದ ನಿನ್ನ ಜೀವಮಾನವೆಲ್ಲ ಶುಭ ಕೃಪೆಯು ಯಾವಾಗಲಿಂದ ನಿಂಬಲಿಸುತ್ತದೆ. ಐಶ್ವರ್ಯವಂತರೆಂದು ನಾವು ಎನಿಸಿಕೊಳ್ಳುವ ಹಾಗೆ ನಮ್ಮ ಮೇಲೆ ತರ್ತಾರೆ. ಎಲ್ಲ ಜನಾಂಗಗಳಿಗೆ. ಹಾಗಾದ್ರೆ ನಮ್ಮ ಏರಿಯಾದಲ್ಲಿ ನಾವೇ ಶ್ರೀಮಂತರು. ಎಷ್ಟು ಜನ ಆಮೇಲೆ ಒಂದು ಬಲವಾದ ನಂಬಿಕೆ ಹೇಳ್ತಾರೆ, ಈಗಿಲ್ಲ, ನಾನು ನಮ್ಮ ಊರಲ್ಲಿ ನಮ್ಮ ಸ್ಟ್ರೀಟ್ ಅಲ್ಲಿ ನನ್ನನ್ನ ಅತಿ ಶ್ರೀಮಂತರಾಗಿ ದೇವರು ಮಾಡ್ತಾರೆ. ನನ್ನ ಸ್ಟ್ರೀಟ್ ಅಲ್ಲಿ, ನನ್ನ ಪ್ರಾಂತ್ಯದಲ್ಲಿ ದೇವರು ನಾಳೆ ಅತಿ ಶ್ರೀಮಂತ ವ್ಯಕ್ತಿ ಮಾಡೇ ಮಾಡ್ತಾರೆ. ಕೆಳಗಡೆ ಧರ್ಮೋಪದೇಶ ಕಾಂಡ 2. ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಟ್ಟು ನಡೆದರೆ ಈ ಶುಭಗಳೆಲ್ಲ ನಿಮಗೆ ಪ್ರಾಪ್ತವಾಗುವು. ಯಾವುದೆಂದರೆ ನಿಮಗೆ ಊರಲ್ಲಿಯೂ ಅಡವಿಯಲ್ಲಿಯೂ ಶುಭ ಉಂಟಾಗುವುದು. ಊರಲ್ಲಿಯೂ ಅಡವಿಯಲ್ಲಿ. ಊರು ಮಾತ್ರ ಅಲ್ಲ, ಊರು ಬಿಟ್ಟು ಬೇರೆ ಸ್ಥಳಕ್ಕೆ ಹೋದ್ರು. ಆಮೇಲೆ ನಿಮ್ಮ ಊರು ಬಿಟ್ಟು ಬೇರೆ ಯಾವ ಸ್ಥಳಕ್ಕೆ ಹೋದ್ರೆ ನಿಮ್ಗೆ ಏನು ಉಂಟಾಗುತ್ತೆ? ಶುಭ ಉಂಟಾಗುತ್ತೆ. ನಾವು ನಮ್ಮ ಊರು ಏರಿಯಾ ಬಿಟ್ಟು ಈಗ ಬಾಬುಶ್ನಗರಕ್ಕೆ ಹೋಗಿದೆ, ಅಲ್ಲಿ ದೇವರು ಶುಭ ಮಾಡಿದೆ. ಆಮೇಲೆ ಈಗ ಸ್ವಲ್ಪ ದಿನ ಬಿಟ್ಟು ಅಲ್ಲಿಂದ ಹಾಸನಕ್ಕೆ ಹೋಗ್ತೇವೆ, ಅಲ್ಲೊಂದು ಶುಭ ಉಂಟಾಗುತ್ತೆ. ಅಲ್ಲಿಂದ ಬಿಟ್ಟು ಸ್ವಲ್ಪ ದಿನ ಮಾಗಡಿಗೆ ಹೋಗ್ತೇವೆ, ಅಲ್ಲೊಂದು ಶುಭ ಉಂಟಾಗುತ್ತೆ. ಅಲ್ಲಿಂದ ಸ್ವಲ್ಪ ದಿವಸ ಬಿಟ್ಟು ಬೀದರ್ಗೆ ಹೋಗ್ತೇವೆ, ಅಲ್ಲೊಂದು ಶುಭ ಉಂಟಾಗುತ್ತೆ. ಇನ್ನೊಂದು ಅಲ್ಲಿ ಆಲೋಚನೆ, ಅಲ್ಲಿ ಬಿಟ್ಟು ಸ್ವಲ್ಪ ದಿವಸ ಹಾವೇರಿಗೆ ಹೋಗ್ತೇವೆ, ಅಲ್ಲೊಂದು ಶುಭ ಉಂಟಾಗುತ್ತೆ. ಅದರ ಇನ್ನು ಸಭೆಗಳಾಗುತ್ತೆ. ಸುಮ್ಮನೆ ಹೇಳ್ತಾರೆ ಬಲಿಪೀಠದಲ್ಲಿ, ವಿಶ್ವಾಸದಲ್ಲಿ ನಮ್ಮನ್ನ ಕರೆದಿದ್ದು ಸಭೆಗಳು ಕಟ್ಟಲು. ನಾವು ಯಾವ್ಯಾವ ಸ್ಥಳಕ್ಕೆ ಹೋಗಿ ಬಂದಿದ್ದೀವೋ, ಸುಮ್ಮನೆ ಹೋಗಿಲ್ಲ, ದೇವರ ಮನೆ ಕಳಿಸಿರೋದಲ್ಲಿಗೆ ಅಲ್ಲೆಲ್ಲ ಸಭೆಗಳೇ ಸೇರಿಸ್ತಾರೆ. ನೀನ್ ಯಾವ ಊರಿಗೆ ಹೋದ್ರು ನಿಮ್ಮ ಊರು ಮಾತ್ರ. ಆಮೇಲೆ ನಮ್ಮೂರಲ್ಲಿ ಏನು ಆಶೀರ್ವಾದ ಪಾಸ್ಟರ್?
ನಮ್ಮ ಊರಲ್ಲಿ ಸ್ವಂತವಾಗಿ ಆಮೆನ್. ಸ್ವಂತವಾದ ಆಲಯ, ಬೇಸಿಕ್ ಸ್ವಂತವಾಗಿದ್ರೆ ಅದರಿಂದ ಬರುವಂತ ಎಲ್ಲ ಬೇರುಗಳಲ್ಲಿ ಏನಾಗುತ್ತೆ? ಆಮೇಲೆ ಹೌದಾ? ಕಾಂಡ ಬೇರೆಲ್ಲ ಅದೇ ತರ ದೇವರು ಇವತ್ತು ಕುಮಾರ ಬದ ಜಾಗ ಸ್ವಂತ ಒಂದು ಸಿಗೋದಲ್ಲ ನಮ್ಗೆ. ನಮ್ಗೆ ಏನು ಉಂಟಾಗುತ್ತೆ? ಬಾಡಿಗೆ ಕಟ್ಟಕ್ಕೆ ಯೋಗ್ಯತೆ ಇಲ್ಲದ ನನ್ನನ್ನ ದೇವರಿಗೆ ಕ್ರಾಂತಿ ಕರ್ಕೊಂಡು ಸಪ್ತ ಕೊಡ್ತೀನಿ ಅಂತ ವಾಗ್ದಾನ ಮಾಡಿದ್ರು. ನಾವ್ ಏನು ಮಾಡಲ್ಲ, ನಾನು ವಾಗ್ದಾನ ನಂಬ್ತಾ ಇದ್ದೇನೆ ಗಟ್ಟಿಯಾಗಿ. ಶೂನ್ಯವಾಗಿದ್ದಂತ ಭೂಮಿಯನ್ನು ದೇವರು ಸಕಲವನ್ನು ಸೃಷ್ಟಿಸಿದ್ರು. ಭೂಮಿ ಏನಾಗಿತ್ತು? ಶೂನ್ಯವಾಗಿ. ಭೂಮಿಯಲ್ಲಿ ಏನು ಇರಲಿಲ್ಲ. ದೇವರು ಒಂದೊಂದೇ ಮಾತು ಹೇಳ್ತಾ, ಬೆಳಕಾಗಲಿ, ಬೆಳಕಾಯ್ತು. ಆಮೇಲೆ ಹಗಲು ಕತ್ತಲು ಸಪರೇಟ್ ಆಗಿ ಸೂರ್ಯಚಂದ್ರ ಬರಲಿ ಬಂತು, ನಕ್ಷತ್ರಗಳು ಬರಲಿ ಹೇಳುವಾಗ ಬಂತದ್ದು. ಅವ್ರು ಹೇಳುವಕ್ಕಿಂತ ಮುಂಚೆನೆ ದೇವರ ಆಲೋಚನೆ ಕರ್ತನ ಹೃದಯದಲ್ಲಿ ಒಂದು ಬಾಯಲ್ಲಿ ಬರುತ್ತೆ. ದೇವರ ಹೃದಯದಲ್ಲಿ ಇತ್ತು, ಹಿಂಗೆ ಉಂಟಾಗಲಿಲ್ಲ, ಬಾಯಲ್ಲಿ ಹೇಳುವ ಉಂಟಾಯಿತು. ಆಮೇಲೆ ಮನುಷ್ಯನನ್ನ ಮಾತ್ರ ಬಹಳ ಪ್ರೀತಿಯಿಂದ ದೇವರು ಮಣ್ಣನ್ನು ತೆಗೆದು ಅವರಿಗೆ ಇಷ್ಟ ಬಂದ ಹಾಗೆ ಅವರ ಆಕಾರದಲ್ಲಿ ಉಂಟು ಮಾಡಿ ಜೀವ ಕೊಟ್ಟು ಬಹಳ ಪ್ರೀತಿಯಿಂದ ಮನುಷ್ಯನ ಸೃಷ್ಟಿ ಮಾಡಿದ್ರು. ಆದ್ರೆ ಅದೇ ಮನುಷ್ಯ ದೇವರಿಗೆ ಏನ್ ಮಾಡಿದ? ದೇವರಿಗೆ ತುಂಬಾ ದುಃಖಪಡಿಸಿದ. ಉದಾಹರಣೆ ಹೇಳ್ತೇನೆ. ಇವತ್ತು ನಮ್ಮ ಮಕ್ಕಳು ಎದ್ದ ತಕ್ಷಣ ಮೊಬೈಲ್ ಕೇಳ್ತಾರೆ, ಇಲ್ಲಾಂದ್ರೆ ಟಿವಿ ಕೇಳ್ತಾರೆ. ಕಾರ್ಟೂನ್ ಹಾಕು, ತಿಂಡಿ ತಿಂತೀನಿ, ಇಲ್ಲ ತಿಂಡಿ ತಿನ್ನ, ಇಲ್ಲ ಗೊಂಬೆ ಹಾಕೊಡು. ಆಮೇಲೆ ಕಾರಣ ಮಕ್ಕಳ ಮೇಲೆ ಏನಿದೆ? ಕತ್ತಲೆ. ಆದ್ರೆ ಆದಾಮದಲ್ಲಿದ್ದಂತ ಮಹಿಮೆ ಅವನು ಕಳೆದುಕೊಳ್ಳದೆ ಹೋಗಿದ್ರೆ ಇವತ್ತು ನನ್ನ ಮಕ್ಕಳು ಎದ್ದ ತಕ್ಷಣ ಮೊಣಕಾಲು ನೋಡಿ ಸ್ತೋತ್ರ ಮಾಡ್ತಾರಪ್ಪನಿಗೆ, ಸ್ತೋತ್ರ ಮಾಡಿ ಪ್ರಾರ್ಥನೆ ಮಾಡಿ ಎದ್ದು ಬರ್ತಾರೆ ನಮ್ಮ ಮಕ್ಕಳು. ಇವತ್ತು ಊಟ ಮಾಡ್ತಾ ಇರಲಿಲ್ಲ, ಕಿರಿಕಿರಿ ಮಾಡ್ತಾ ಇರಲಿಲ್ಲ, ಆಮೇಲೆ ಊಟ ದಿನಕ್ಕೆ ನಮ್ಮ ಸತಾಯಿಸ್ತಾ ಇರಲಿಲ್ಲ, ಕೆಟ್ಟ ಮಾತು ಆಡ್ತಾ ಇರಲಿಲ್ಲ, ಲೋಕ ಮಕ್ಕಳ ರೀತಿಯಲ್ಲಿ ಅವರು ಇರ್ತಾ ಇರಲಿಲ್ಲ. ಆ ಮಹಿಮೆ ಅವರ ಮೇಲೆ ಇದ್ದಿದ್ದರಿಂದ ತಂದೆ ತಾಯಿ ಹೇಳ್ಕೊಡ್ಬೇಕಾಗಿಲ್ಲ. ದೇವರ ಮಹಿಮೆ ಅವರು ಇದ್ದು ಆ ಮಹಿಮೆನೆ ಅವರು ನಡೆಸ್ತಾರೆ. ಮಹಿಮೆಯ ಮಗಳನ್ನ ಅವರಿಗೆಲ್ಲ ಹೇಳ್ಬೇಕಾಗಿಲ್ಲ. ಅವರೇ ಮೊಣಕಾಲು ಹೋಗ್ತಾರೆ, ಅವರೇ ಪ್ರೇಯರ್ ಮಾಡ್ತಾರೆ, ಅವರೇ ಸ್ತೋತ್ರ ಹೇಳ್ತಾರೆ. ಅವ್ರ ತಂದೆ ತಾಯಿ ಮಾತಿಗೆ ವಿಧೇಯರಾಗ್ತಾರೆ, ದೇವರ ಆಲಯಕ್ಕೆ ಬರ್ತಾರೆ. ಅವ್ರು ಯಾವ ಪಾಪ ಕಾರ್ಯನೂ ಮಾಡಕ್ ಹೋಗಲ್ಲ. ಕಾರಣ ದೇವರ ಮಹಿಮೆ ಅವ್ರ ಮೇಲೆ ಇರೋದ್ರಿಂದ ಆ ಮಹಿಮೆನೇ ಅವ್ರನ್ನ ಎಲ್ಲಾ ಕಡೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲಿ ತನಕ ಮಹಿಮೆ ನಮ್ಮ ಮೇಲೆ ಇರ್ತದೋ ಅಲ್ಲಿ ತನಕ ಪಾಪ ನಮ್ಮಲ್ಲಿ ಇರಲ್ಲ. ಯಾರ ಮೇಲೆ ದೇವರ ಮಹಿಮೆ ಇದೆ ಅವರೆಲ್ಲ ಪಾಪ ಮುಟ್ಟಕ್ಕಾಗಲ್ಲ. ಪಾಪ ಆ ಮಹಿಮೆ ಯಾವಾಗ ಕಳ್ಕೊಂತೀವೋ ಆಗ ಪಾಪ ನೀವು ನೋಡಿ ಮಹಿಮೆ ಯಾವಾಗ ಹೋಗುತ್ತೆ? ಪಾಸ್ಟರ್ ದೇವರ ಮಾತಿಗೆ ವಿರೋಧವಾಗಿ ನಡೆಯುವ ದೇವರ ಮಾತಿಗೆ ಮಹಿಮೆ ನಮ್ಮ ಗೊತ್ತಿದ್ದ ಬಿಟ್ಟು ಪ್ರತಿದಿನ ನಾವು ಮಹಿಮೆಯನ್ನು ಕಳ್ಕೊಂತ ಇದ್ಮೇಲೆ ಮಹಿಮೆಯನ್ನು ಹೊಂದ್ಕೊಳ್ತೇವೆ. ಅಷ್ಟು ಒಳಗಡೆ ನಾವು ಅಷ್ಟು ಬ್ಲೆಸ್ಸಿಂಗ್ ಆಗಿರ್ಬೇಕಾಗಿದ್ದೇವೆ. ದಿನದಿಂದ ದಿನಕ್ಕೆ ನಮ್ಗೆ ಗೊತ್ತಿದ್ದ ಮಹಿಮೆ ಕಳ್ಕೊಂತ ಇದೆ. ನಾವು ತಪ್ಪು ಮಾಡಬಾರ್ದು ಅಂದ್ಕೊಂತೇವೆ, ಸೈತಾನ ಮಾಡಿಸ್ಬಿಡ್ತಾರೆ. ಅದು ಮಾಡದಂತೆ ದೇವರ ಪಾದದಲ್ಲಿ ಕೂತ್ಕೊಂಡು ಪವಿತ್ರಾತ್ಮನ ಸಹಾಯವನ್ನು ಹೊಂದಿ ಅದನ್ನು ಜಯಿಸುವರಾಗಿರ್ತಾರೆ. ಯಾಕೆ ಕೆಲವೊಂದು ಬಲಹೀನತೆ ನಮ್ಮನ್ನು ಬಿಟ್ಟು ಹೋಗ್ತಾ ಇದೆ, ಕೆಲವೊಂದು ನಮ್ಮನ್ನು ಬಿಟ್ಟು ಹೋಗ್ತಾ ಇಲ್ಲ. ಯಾಕಂದ್ರೆ ಅದಕ್ಕೆ ನಾವು ಪಶ್ಚಾತ್ತಾಪ ಪಡದೇ ಇರೋದು. ದೇವ್ರ ಮುಂದೆ ಕೂತು ಪಶ್ಚಾತ್ತಾಪ ಪಡದೇ ಇರೋದ್ರಿಂದ ತಿರ್ಗಾ ನಾನೇ ನನ್ನ ಶಿಲ್ಪಿಗೆ ಹಾಕ್ತೀನಲ್ವ ದೇವರೇ, ತಿರ್ಗಾ ನನ್ನ ಪಾಪ ಮಾಡಿದ್ರೆ ನನ್ನ ಶಿಲ್ಪಿಗೆ ಹಾಕ್ದಂಗೆ ಆಗುತ್ತಲ್ಲ ಎಂದು ಪಶ್ಚಾತ್ತಾಪ ಪಟ್ಟ ಅದು ದೇವರ ಮುಂದೆ ಒಪ್ಪಿಸಿಕೊಟ್ಟು ಅದು ಬಿಟ್ಟು ಬಿಡದೆ ಇರೋದ್ರಿಂದ ನಾವ್ ಹೇಳೋದಂತೆ, ಇವತ್ತೆಲ್ಲ ಗೋಪು ಮಾಡಿಕೊಂಡೆ, ನಾನು ನಾಳೆಯಿಂದ ಗೋಪು ಮಾಡಲ್ಲ. ಸ್ತೋತ್ರ. ಇದು ನಮ್ಮ ಪ್ರಾರ್ಥನೆ, ಹೌದಲ್ಲ? ದೇವರೇ ಏನೋ ಇವತ್ತು ನಾವಿಬ್ರು ಜಗಳ ಆಡ್ಬಿಟ್ಟು ದೇವ್ರೆ ಪ್ರೇಯರ್ ಮಾಡೋದು, ಇಬ್ರು ಕೈ ಇಟ್ಕೊಳೆ ನಾವು ಕೈ ಇಬ್ರು ಜಗಳ ಮಾಡ್ತಾರೆ ದೇವ್ರೆ, ನಾಳೆಯಿಂದ ನಾವು ಜಗಳನೇ ಮಾಡಲ್ಲ. ಸ್ತೋತ್ರ. ಆಮೇಲೆ ಅದು ಎಲ್ಲಿಂದ ಬಂದಿರೋದು? ಬಾಯಿಂದ ಬಂದಿಲ್ಲ ಪ್ರಾರ್ಥನೆ, ಇಲ್ಲಿಂದ ಬಂದಿಲ್ಲ. ಎಲ್ಲಿಂದ ಬಂದಿಲ್ಲ? ಇಲ್ಲಿಂದ ಬರ್ಬೇಕಂದ್ರೆ ದೇವರ ವಾಕ್ಯ ಹೃದಯಕ್ಕೆ ಬಿಟ್ಟು ವಾಕ್ಯ ಇಲ್ಲಿ ಹೋಗ್ಬೇಕು, ಇಲ್ಲಿಂದ ಕ್ರಿಯೆ ಮಾಡಬೇಕು, ಇಲ್ಲಿ ನಮಗೆ ಪಶ್ಚಾತ್ತಾಪ ಉಂಟಾಗಬೇಕು. ಒಬ್ಬರು ಕೇಳಿದ, ದೇವರೇ ನಾನು ಪರಲೋಕಕ್ಕೂ ಭೂಲೋಕಕ್ಕೂ ನಿನಗೂ ವಿರೋಧವಾಗಿ ಪಾಪ ಮಾಡಿದ್ದೇನೆ, ಕ್ಷಮಿಸಪ್ಪ. ದೇವರ ಕೈಯೆತ್ತಿ ಪ್ರಾರ್ಥನೆ ಮಾಡಿ ಸ್ತೋತ್ರಕಾಣಿಕೆ ಹೋಗಿ ಆಮೇಲೆ ಆ ಭಂಡಾರದಲ್ಲಿ ಹಾಕಿ ಅವನ ಮನೆಗೆ ಹೋಗ್ತಾನೆ. ದೇವರ ಅವನ ಕಾಣಿಕೆ ನನಗೆ ಇಷ್ಟ ಆಯಿತು, ಯಾಕೆಂದ್ರೆ ಅವನು ದುಃಖ ಪಟ್ಟಿರೋದು ಹೃದಯದಲ್ಲಿ. ಗಟ್ಟಿಯಾಗಿ ಮನಸ್ಸಾಂತರ ಬಂದ್ರೆ ಚಕ್ಕಾಯಿನ ರೀತಿಯಲ್ಲಿ ಬರಬೇಕು. ಹೇಗೆ
ಯೇಸುವಿನ ಸಮಾಚಾರವನ್ನು ಕೇಳಿದ್ದಾನೆ, ಯೇಸು ಕ್ರಿಸ್ತನ ವಾಕ್ಯ ಕುರಿತಾಗಿ ಕೇಳಿದ್ದಾನೆ, ಮಾಡುವ ಅದ್ಭುತಗಳ ಬಗ್ಗೆ ಕೇಳಿದ್ದಾನೆ. ಅವನ್ನ ಒಂದ್ಸಲ ನಾನು ನೋಡಿದಾಗ ನನ್ನ ಮನೆ ಹತ್ಕೊಂಡ. ದೇವರಿಗೆ ಗೊತ್ತಾಯ್ತು, ನನ್ನ ಒಬ್ಬ ಹುಡುಕ್ತಾ ಇದ್ದಾನೆ, ಇಲ್ಲಪ್ಪ ನಿಮ್ಮ ಮನೆಗೆ ಬರ್ತೀನಿ. ಅವನ ಹೆಸರು ಸಹ ದೇವರಿಗೆ ಗೊತ್ತಿದೆ. ಅವನ ಹೆಸರು ಯಾರು ಹೇಳ್ಕೊಟ್ರೆ ಇಲ್ಲ ಮುಂಚೆ ಏನಾದ್ರು ಮೀಟ್ ಮಾಡಿದ್ರೆ ಅವರಿಬ್ರು ಅವ್ರ ಊರಿಗೆ ಯೇಸು ಫಸ್ಟ್ ಬಂದ ಎರಿಕೋರಿಗೆ ಬಂದಾಗ ಜಕ್ಕಾಯಿನ ಸುತ್ತಲ ಜಕ್ಕ, ಅದು ಸುತ್ತಲ ಜಕ್ಕಾಯಿನ ಅವನು ಟ್ಯಾಕ್ಸ್ ಕಲೆಕ್ಟರ್, ಬಹಳ ದುಡ್ಡು ಮಾಡಿದ್ದಾನೆ ಬಡವರ ಹತ್ರ ವಸೂಲಿ ಮಾಡಿ. ಯೇಸು ಅವರ ಮನೆಯೊಳಗೆ ಕಾಲಿಟ್ಟ ತಕ್ಷಣ ಅವನ ಮನಸ್ಸಲ್ಲಿ ಏನು ಬಂತ, ಇದು ಶ್ರೇಷ್ಠವಾದಂತಹ ಪ್ರವಾದಿ, ಲೋಕ ರಕ್ಷಕ, ಮೆಸ್ಸಿಯನು, ಪಾಪಿಯಾದರೂ ನನ್ನ ಮನೆ ಒಳಗಡೆ ಬಂದಲ್ಲ, ಹಾಗಾದ್ರೆ ದೇವರು ನನ್ನ ಎಷ್ಟು ಪ್ರೀತಿಸ್ತಾ ಇದ್ದಾರೆ. ನಾನಿವತ್ತು ಪಾಪಿ, ನಾನು ಕೆಟ್ಟವನೆಂದು ಎಲ್ಲ ಜನರು ಹೇಳ್ತಾರೆ, ಪರಿಸರ ಹೇಳ್ತಾರೆ, ಅವನು ಸರಿ ಇಲ್ಲ, ಅನ್ಯಾಯವಾಗಿ ಸಂಪಾದನೆ ಮಾಡ್ಕೊಂಡಿದ್ದಾನೆ, ಅವರ ಮನೆಯಲ್ಲೆಲ್ಲ ಅನ್ಯಾಯವಾಗಿ ಸಂಪಾದನೆ ಮಾಡಿದಿರೋದು ಎಂದವರು ಬೈತಾ ಇದ್ದಾರೆ. ಯೇಸು ಅವ್ರ ಮನೆಗೆ ಹೋಗುವಾಗಲೂ ಬೈತಾ ಇದ್ದಾರೆ. ಅವರು ಜಕ್ಕನ ಮನೆಗೆ, ಪಾಪಿಯಾದ ಮನೆಗೆ ಇಟ್ಕೊಳ್ಳಕ್ಕೆ ಹೋಗ್ತಾ ಇದ್ದಾರೆ. ಅದೆಲ್ಲರ ಮಧ್ಯದಲ್ಲಿ ಯೇಸುವಿನ ಮನೆಗೆ ಬಂದ ತಕ್ಷಣ ಅವರ ಹೃದಯದಲ್ಲಿ ಪಶ್ಚಾತ್ತಾಪ ಉಂಟಾಗುತ್ತಾ ಇದೆ. ಪಾಪಿಯಾಗಿ ನಿನ್ನಲ್ಲ ದೇವ್ರೆ, ನನ್ನ ಹುಡುಕಿ ಬಂದಿಯಲ್ಲ ದೇವ್ರೆ, ಈ ಊರಲ್ಲಿ ಎಂತೆಂತಾದ್ರು ಜನಗಳಿದ್ದಾರೆ ದೇವ್ರೆ, ಅವ್ರ ಮನೆ ಬಿಟ್ಟು ನನ್ನನೇ ಬಂದಿಯಲ್ಲ ದೇವ್ರೆ. ಅವ್ನು ಹೇಳ್ತಾ ಇದ್ದಾನೆ, ಯೇಸುವೇ ಸ್ವಾಮಿ, ನಾನೇನಾದ್ರು ಅನ್ಯಾಯವಾಗಿ ಸಂಪಾದನೆ ಮಾಡಿದ್ರೆ ಅದನ್ನ ಅರ್ಧದಷ್ಟು ಬಡವರಿಗೆ ಕೊಡ್ತೇನೆ, ಯಾರು ಕಿತ್ತುಕೊಂಡಿದ್ರೆ 2% ಅವರಿಗೆ ವಾಪಸ್ ಕೊಡ್ತೇನೆ. ಆಗ ಯೇಸು ಹೇಳ್ತಾ ಇದ್ದಾರೆ, ಈಗ ಈ ಮನೆಗೆ ಗಟ್ಟಿಯಾಗಿ ಹೇಳು, ಗಟ್ಟಿಯಾಗಿ ಹೇಳು, ಅನ್ಯಾಯವಾಗಿರೋದು ನನ್ನಲ್ಲಿರೋದು ನಾನು ಬಿಡದೆ ಹೋದ್ರೆ, ನನ್ನಲ್ಲಿರೋದು ನಾನು ತೆಗೆದು ಹಾಕದೆ ಹೋದ್ರೆ ನನಗೆ ರಕ್ಷಣೆ ಇಲ್ಲ. ಅನ್ಯಾಯವಾಗಿರುವುದು, ದೇವರಿಗೆ ಇಷ್ಟ ಇಲ್ಲದೆ ಇರೋದು ಯಾವುದು ನನ್ನ ಒಳಗಡೆ ಇರಬಾರ್ದು. ಒಳಗಡೆ ಕಾರಣ ನೀವು ಆಶೀರ್ವದಿಸಲ್ಪಡಬೇಕು. ನೀವು ಯೇಸುವಿನ ಬಂದಿರೋದು ಬಡವನಾಗಿರೋದಕ್ಕ, ಯೇಸುವಿನ ಇರೋದು ಯಾವುದು ಕೇವಲ ಏನು ಇಲ್ಲದವನಾಗಿ ಜೀವಿಸೋದಕ್ಕ. ಜನರು ಕೇಳ್ತಾರೆ, ಯೇಸುವಿನ ಅವ್ರು ಏನು ಸಿಕ್ಕಿದೆ ಅಂತ, ಏನು ಸಿಕ್ಕಿದೆ ಎಂಬ ಶಬ್ದನೇ ಅವ್ರ ಬಾಯಲ್ಲಿ ಬರಬಾರದು. ನಾನು ಹೇಳ್ತೇನೆ, ಏನು ಸಿಕ್ಕಿದೆ ಎಂಬ ಶಬ್ದನೇ ಬರಬಾರದು. ನಮ್ಮನ್ನು ನೋಡಿದ ತಕ್ಷಣನೇ ಭಯಂಕರ ಆಶೀರ್ವದಿಸಲ್ಪಟ್ಟಿದ್ದಾರೆ. ಆಮೇಲೆ ಇದ್ರು ಏಸಪ್ಪನ ಹತ್ರ ಹೋಗಿದ್ವಿ, ಏನಪ್ಪ ಇವ್ರು ಬ್ಲೆಸ್ಸಿಂಗ್ ಫಾರಿನಿಂದ ದುಡ್ಡು ಕೊಟ್ರೆ ಇವರಿಗೆ. ನಾವು ಮುಂದಿರೋದು ವಾಕ್ಯ ಅನುಸರಿಸಿ ನಮ್ಮನ್ನು ತಗ್ಗಿಸ್ಬೇಕು, ನಮ್ಮನ್ನು ತಗ್ಗಿಸ್ಬೇಕು, ವಾಕ್ಯಕ್ಕೆ ನಮ್ಮನ್ನು ತಗ್ಗಿಸ್ಬೇಕು, ಹೆಂಡತಿ ಬೈವಾಗ ತಗ್ಗಿಸ್ಬೇಕು, ಗಂಡ ಬೈವಾಗ ತಗ್ಗಿಸ್ಬೇಕು, ಮಕ್ಕಳು ಬೈವಾಗ ತಗ್ಗಿಸ್ಬೇಕು, ಅಧಿಕಾರಿಗಳು ಬೈವಾಗ ತಗ್ಗಿಸ್ಬೇಕು, ವಿಶ್ವಾಸಿಗಳು ನಮ್ಮನ್ನು ನಿಂದಿಸಿದ್ರೆ ಅಕ್ಕಪಕ್ಕದ ನಿಂದಿಸಿದ್ರೆ ನಮ್ಮನ್ನು ತಗ್ಗಿಸ್ಕೊಳ್ಬೇಕು. ಎದುರಾಗಿ ನಿಲ್ಲಕ್ಕೆ ಹೋಗ್ಬಾರ್ದು, ಎದುರಾಗಿ ಹೋಗ್ಬಾರ್ದು, ವಾಕ್ಯಕ್ಕೆ ನಾವು ತಗ್ಗಿಸ್ಬೇಕು. ಏನೇ ಕೇಳ್ತಾ ಇದ್ದೀನಂದ್ರೆ, ಆತನ ಮಾತಿಗೆ ನಾವು ವಿಧೇಯರಾಗಿ ನಡೆದರೆ, ಆತನ ಮಾತನ್ನು ಅನುಸರಿಸಿ ನಡೆದರೆ ಏನುಂಟಾಗುತ್ತಂತೆ? ಶುಭ. ಏನುಂಟಾಗುತ್ತೆ? ನಿಮ್ಮ ಮನೆಯಲ್ಲಿ ಶುಭ ಬರ್ಬೇಕು, ನಿಮ್ಮ ಮನೆಯಲ್ಲಿ ಶುಭ ಬರ್ಬೇಕು, ನಿಮ್ಮ ಮನೆಯಲ್ಲಿ ಶುಭ ಬರ್ಬೇಕು, ನನ್ನ ಮನೆಯಲ್ಲಿ ಶುಭ ಬರ್ಬೇಕ. ಗಟ್ಟಿಯಾಗಿ ಹೇಳ್ರಿ, ಗಟ್ಟಿಯಾಗಿ ಹೇಳ್ರಿ. ಮಂಗಳಾಸ್ಪತ್ರೆಗೆ ಆಲೋಚನೆ, ನಾನಾಗಿ ಒಂದು ಆಲೋಚನೆ, ದೇವರಿಂದ ನಾನೇ ಒಂದು ಆಲೋಚನೆ. ಆಮೇಲೆ ದೇವರ ಮಾತು ಅನುಸರಿಸಿ ನಡೆದರೆ ಈ ವರ್ಷದ ಒಳಗಡೆ ನಿಮ್ಮ ಮನೆ ಸಂಪೂರ್ಣವಾಗಿ ಕಟ್ಟಲ್ಪಡುತ್ತೆ. ಅದು ನಿಮ್ಮ ಹೆಸರಲ್ಲಿನೂ ಬರೆದು ಕೊಡ್ತಾರೆ. ಕಾರು ಬರುತ್ತೆ, ಅದೆಲ್ಲ ದೇವರ ಕಾರ್ಯ, ನಿಮ್ಮದಲ್ಲ. ನಿಮ್ಮ ಚಿಂತೆಯಲ್ಲಿ ಅವೆಲ್ಲ ಬರಲ್ಲ, ನಾವೆಲ್ಲ ಯೋಚನೆ ಮಾಡೋ ರೀತಿಯಲ್ಲಿ ಬರಲ್ಲ, ಎಲ್ಲ ದೇವರ ಕಾರ್ಯ. ನಾನು ನಂಬಬೇಕು, ನಂಬಿ ಅನುಸರಿಸಿ ನಡಿಬೇಕು. ಹೇಳಿದ ದೇವರು ತಕ್ಕ ಸಮಯದಲ್ಲಿ ತಂದು ನಿಮ್ಮ ಕೈಗೆ ಕೊಡ್ತಾನೆ. ಅದನ್ನು ಹೊಂದೋದಕ್ಕೆ ನಾನು ಕಾದಿರಬೇಕು, ಅದರ ವಾಕ್ಯ ಅನುಸರಿಸಿ ನಡೀತಾ ಇರಬೇಕು. ನಾನು ಯಾವುದರಲ್ಲೂ ತಪ್ಪಿತಸ್ಥನೆಂದು ದೇವರ ಮುಂದೆ ಕಾಣಿಸ್ಕೊಳ್ಬಾರ್ದು. ದೇವರ ಮುಂದೆ ನಾನು ಗಂಗಮ್ಮ ಸಿಸ್ಟರ್ ಕೇಳ್ತೇನೆ, ಸಿಸ್ಟರ್ ಯಜಮಾನ ನೀವೆಲ್ಲ ಬಹಳ ಚೆನ್ನಾಗಿದ್ದೀವಿ, ನಾವು ಬಹಳ ಚೆನ್ನಾಗಿ, ನಮ್ಗೆ ಏನು ಸಮಸ್ಯೆ ಇಲ್ಲ ಪಾಸ್ಟರ್, ಜಗಳ ಆಡಿದ್ರೆ ಏನು ಜಗಳ ಇಲ್ಲ, ಏನು ಕೋಪ ಇಲ್ಲ ಪಾಸ್ಟರ್. ಆಮೇಲೆ ಗಂಗಮ್ಮ ಸಿಸ್ಟರ್ ಒಳ್ಳೆಯವರೆಂದು ನಾನು ಹೇಳ್ಬಿಟ್ಟು ಹೋಗ್ತೇನೆ. ಕರ್ತನ್ ಬಂದು ನಿಲ್ತಾರೆ, ಅವಾಗ ಏನ್ ಹೇಳ್ತೀರಿ? ಅವಾಗ ಕರ್ತನ್ ಹೇಳ್ತಾರೆ, ಇಲ್ಲಮ್ಮ ಕರೆಕ್ಟಾಗಿ ಮಧ್ಯಾಹ್ನ 12 ಗಂಟೆಗೆ 5 ನಿಮಿಷ ಇರುವಾಗ ಯಜಮಾನ ಊಟ ಕೊಟ್ಟಿಲ್ಲ ಅಂದ್ಬಿಟ್ಟು ನೀವಿಬ್ರು ಜಗಳ ಆಡಿದ್ ನಾನು ನೋಡಿದೆ, ನೀವು ಕೋಪ ಮಾಡ್ಕೊಂಡು ನಾನು ನೋಡಿದೆ, ನನ್ನ ಮುಂದೆ ಸುಳ್ಳು ಹೇಳ್ತಾ ಇದ್ದೀನಿ. ಆಮೇಲೆ ಒಂದು ವಿಷಯ ಹೇಳಿದ್ರೆ ಸಾಕು, ಉಳಿದೆಲ್ಲ ಅವ್ರಿಗೆ ಗೊತ್ತಿರೋದಾದ್ರೆ ನಾನು ಸುಮ್ಮನೆ ನಿಂತ್ಕೊಳ್ತೀನಿ. ಹೌದಾ ಇಲ್ವಾ? ನಾವು ಪಾಸ್ಟರಿಂದ ಮುಚ್ಚಿಡ್ಬೋದು, ದೇವರಿಂದ ಮುಚ್ಚಿಡಕ್ಕೆ. ದೇವರು ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನಗಳಿದೆ, ಎಷ್ಟು ಜನಗಳಿದೆ, ನಿಮ್ಮ ಮಾತಾಡಿದೆ ನಿಮ್ಮ ಕುಟುಂಬದಲ್ಲಿ.
ನಿಮ್ಮ ಕುಟುಂಬ ಎಷ್ಟು ಚಂದ, ಎಷ್ಟು ದೊಡ್ಡ ಫ್ಯಾಮಿಲಿ ನೀವು. ಅವ್ರು ಯಾರನ್ನು ಕರ್ತೀವಿ? ನಿಮ್ಮನ್ನ ಯಾಕೆ 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 ಜನಗಳ ಮಧ್ಯದಲ್ಲಿ ಯೇಸು ಸ್ವಾಮಿ ಹೆಸರು ನೀವು ಮೇಲಕ್ಕೆ ಎತ್ತುತ್ತಾರೆ ಎಂಬ ನಂಬಿಕೆ ಹೋಗಿದ್ದಾರೆ. ನೀವು ಅವರ ವಾಕ್ಯ ಅನುಸರಿಸಿ ನಡೀತಾರೆ ಅಂತ ಅವ್ರಿಗೆ ನಂಬಿಕೆ ಇದೆ. ನೀವು ಆಶೀರ್ವದಿಸಲ್ಪಟ್ಟವರಾಗಿ ಜೀವಿಸ್ತೀರ ಅಂತ ದೇವರಿಗೆ ನಂಬಿಕೆ ಇದೆ. ಸೇವೆ ಕೊಟ್ಟ ನೀವು ಮಾಡ್ತೀರ ಅಂತ ದೇವರಿಗೆ ನಂಬಿಕೆ ಇದೆ. ನಿಮ್ಮ ಮೇಲೆ ಒಂದು ವಿಶೇಷ ಕೃಪೆ ಇದೆ ದೇವರು. ಅದು ನಿಮ್ಮ ಪುಣ್ಯ ಕ್ರಿಯೆ ನೋಡಿ ಅಲ್ಲ, ನಿಮ್ಮ ತಾಳಂತ ನೋಡಿ ಅಲ್ಲ, ನಿಮ್ಮ ಸ್ವ ಇಚ್ಛೆಯಿಂದಲೂ ಅಲ್ಲ, ನೀವು ಹೆಚ್ಚಿಸಿರೋದ್ರಿಂದಲೂ ಅಲ್ಲ. ನಾನು ಯೇಸು ನಂಬಬೇಕು, ನಾನು ರಕ್ಷಣೆ ಹೊಂದಬೇಕು ಅಂತ ಹೇಳ್ಕೊಂಡು ಬಂದಿರೋದ್ರಿಂದ ಅಲ್ಲ. ನೀವು ಯೇಸು ಯೇಸು ಅಂತ ಹೇಳಿದ ತಕ್ಷಣ ಅಲ್ಲ ಇವೆಲ್ಲ ಬಂದಿರೋದು. ತಾಯಿಯ ಗರ್ಭದಲ್ಲಿರುವಾಗ ಇದನ್ನು ಪ್ರತ್ಯೇಕಿಸಿರ್ತೇವೆ. ಗಲಾತ್ಯ ಬೇಗ ಗಲಾತ್ಯ ಬರೆದ ಪತ್ರಿಕೆ. ಥ್ಯಾಂಕ್ ಯು ಜೀಸಸ್. 1:15 ವಾಕ್ಯ. ಆದರೆ ನಾನು ತಾಯಿ ಗರ್ಭದಲ್ಲಿದ್ದಾಗಲೇ ನನ್ನನ್ನು ಪ್ರತ್ಯೇಕಿಸಿ ತನ್ನ ಕೃಪೆಯಿಂದ ಕರೆದ ದೇವರು ಏನ್ ಮಾಡಿದ ದೇವರು? ಪ್ರತ್ಯೇಕಿಸಿ. ಗಟ್ಟಿಯಾಗಿ ಹೇಳು. ಪ್ರತ್ಯೇಕಿಸಿ. ಗಟ್ಟಿಯಾಗಿ ಹೇಳು. ಪ್ರತ್ಯೇಕಿಸಿ. ನಿಮ್ಮ ಅಣ್ಣನ ರೀತಿ ನಿಮ್ಮ ತಮ್ಮನ ರೀತಿ ನೀವು ಇರಬೇಕಂತಲ್ಲ ನಿಮ್ಮನ್ನ ದೇವರು ಗರ್ಭದಲ್ಲಿ ಸೃಷ್ಟಿ ಮಾಡಿದ್ರು. ನೀವು ಗರ್ಭದಲ್ಲಿ ಇರುವಾಗಲೇ ದೇವರು ಏನ್ ಮಾಡಿದಂತೆ? ಪ್ರತ್ಯೇಕ ಮಾಡಿದ್ರು. ಗಟ್ಟಿಯಾಗಿ ಹೇಳಿ. ಗಟ್ಟಿಯಾಗಿ ಹೇಳಿ. ಪ್ರತ್ಯೇಕ ಮಾಡಿದ್ರು. ಏನ್ ಮಾಡಿದ್ರು? ಹಾಗಾದ್ರೆ ನೀವು ಹುಟ್ಟಿ ಬಂದ ಯೇಸು ಸ್ವಾಮಿ ಆಲಯದ ಒಳಗಡೆ ಬರೋ ತನಕ ದೇವರ ಕಣ್ಣು ನಿಮ್ಮ ಮೇಲೆ ಇತ್ತು. ಗರ್ಭದಲ್ಲಿ ನೋಡಿದ್ರಂತ ಮತ್ತೆ ಭೂಮಿ ಬಂದಲ್ಲಿ ಬಿಡ್ತಾರೆ. ಹಾಗಾದ್ರೆ ಎಷ್ಟೋ ಆಪತ್ತುಗಳು ಯೇಸು ಸ್ವಾಮಿ ನಮಗಿನ ಮುಂಚೆ ಮರಣಗಳು ಬಂತು, ರೋಗಗಳು ಬಂತು, ಆಪತ್ತುಗಳು ಬಂತು, ಕೈ ಬಿಡಲ್ಪಟ್ಟ ಸ್ಥಿತಿ ಬಂತು, ಅಲ್ಪನಾಗಿ ಕೇವಲವಾಗಿ ನಿಲ್ಲುವ ಸ್ಥಿತಿ ಬಂತು. ಆದರೆ ದೇವರು ಎಲ್ಲರೂ ಯಾದ ದೇವರ ಕಣ್ಣು ನಿನ್ನ ಮೇಲೆ ಇದ್ದಿದ್ದರಿಂದ, ದೇವರ ಕಷ್ಟ ನಿನ್ನ ಮೇಲೆ ಇದ್ದಿದ್ದರಿಂದ, ದೇವರ ಕೃಪೆ ತಾಯಿಯ ಗರ್ಭದಲ್ಲಿ ಇರುವಾಗ ನಿನ್ನ ಮೇಲೆ ಇದ್ದಿದ್ದರಿಂದ ಸ್ತೋತ್ರ. ದೇವರನ್ನ ಅವತ್ತಿನ ಕೈ ಬಿಟ್ಟಲ್ಲ. ಅವತ್ತಿಂದನೇ ದೇವರು ನಿನ್ನ ಕೈ ಬಿಟ್ಟಿಲ್ಲ. ಅವತ್ತಿನ ಒಂದು ಕಣ್ಣು ನಿನ್ನ ಮೇಲೆ ಇಟ್ಟಿದ್ದಾನೆ. ಸಂಪೂರ್ಣವಾದ ಕೃಪೆ ನಿಮ್ಮ ರಕ್ಷಣೆಯಲ್ಲಿ ಬಂದಾಗ ದೇವರು ಕೊಡಬೇಕು. ನಿರೀಕ್ಷಿಸುವ ಸಮಾಧಾನ, ನಿರೀಕ್ಷಿಸುವ ಆರೋಗ್ಯ, ನಿರೀಕ್ಷಿಸುವಂತ ಐಶ್ವರ್ಯ, ನಿರೀಕ್ಷಿಸುವಂತ ಕುಟುಂಬ, ನಿರೀಕ್ಷಿಸುವಂತ ಸಭ, ನಿರೀಕ್ಷಿಸುವಂತ ಸೇವೆ, ಇದು ಇಷ್ಟಾರ್ಥಗಳನ್ನ ದೇವರು ಏನ್ ಮಾಡಿದ್ರು? ಕೊಡಲು ಸ್ಟಾರ್ಟ್ ಮಾಡಿ. ಈಗ ಒಂದು ಧೈರ್ಯ ಇದೆ, ನಾನು ಏನು ಬೇಡಿಕೊಂಡ್ರು ದೇವರು ಕೊಡ್ತಾನೆ. ನಾವು ತಿಳ್ಕೊಂಡಿರ್ತೀವಿ ಯಾರೋ ಒಂದು ಸುವಾರ್ತೆ ಸಾರಿದ ಮೇಲೆ ನನ್ನನ್ನು ದೇವರು ಕರೆದಂತ. ಇನ್ನು ಆಳವಾಗಿ ಹೇಳಬೇಕಂದ್ರೆ ಜಗದ ಉತ್ಪತ್ತಿಗಿಂತ ಮುಂಚೆ ಯಾವಾಗ ದೇವರು ಎಷ್ಟೋ ಪ್ರೀತಿಸಿದ, ದೇವರು ನನ್ನನ್ನು ಎಷ್ಟೋ ಪ್ರೀತಿಸಿದ. ಅವನು ಪ್ರೀತಿಸಿದ, ಮನುಷ್ಯನ ಪ್ರೀತಿಸ್ತಿರ್ತಾನೆ. ಐ ಲವ್ ಯು ಅಂತಿರ್ತಾನೆ. ಆಮೇಲೆ ಹೆಂಡತಿಗೆ ಐ ಲವ್ ಯು ಹೇಳಿ ಹೇಳಿ ಆಮೇಲೆ ಕೊನೆಗೆ ಹೆಂಡತಿನೇ ಬೇಡ ನಮಗೆ ಅಂತ ಒಂದು ಸ್ಥಿತಿಯಲ್ಲಿ ಇರ್ತಾರೆ. ಕರ್ತನೇ, ನಾನು 2-3 ಹುಡುಗಿ ನೋಡಿದ್ದೆಪ್ಪ, ಅವರು ಫಸ್ಟ್ ನೋಡಿದ್ರೆ ಚೆನ್ನಾಗಿತ್ತು, ಈಗ ಕಟ್ಕೊಂಡಿಗೆ ಸಿಕ್ಕಾಕೊಂಡ್ಬಿಟ್ಟೆ. ನಮಗೆ ಫಾಸ್ಟ್ ಯಾವಾಗಲೂ ಬೈತಾ ಇತ್ತು, ನೀವು ಲವ್ ಮ್ಯಾರೇಜ್ ಆಗಿದೆ ಅಂತ. ಯಾರು ನಮ್ಮ ಜೊನಾಥನ್ ಪಾಸ್ಟರ್. ಆಮೇಲೆ ಕಳೆದ ದಿನ ಅವರು ನಮ್ಮ ಮನೆಗೆ ಬಂದು ನಮ್ಮ ಹತ್ರ ಬಂದು ಪ್ರೇಯರ್ ಮಾಡುವಾಗ ಅವ್ರಿಗೆ ಈಗ ದೇವರ ಆತ್ಮನ ಹಿಂಗೆ ಹೇಳ್ತಾ ಇದೆ, ಈ ಹುಡುಗಿ ಜೀವದಲ್ಲಿ ಇರೋದಕ್ಕೋಸ್ಕರನೇ ನಾನು ತಿಮೋತಿಗೆ ಮದುವೆ ಮಾಡಿಕೊಟ್ಟಿದ್ದೇನೆ. ಈ ತಿಮೋತಿನ ಇವಳು ಮದುವೆ ಆಗದೆ ಹೋಗಿದ್ರೆ ಇಷ್ಟೊಂದು ಇವಳು ಮಣ್ಣಾಗುತ್ತಾ ಇದ್ದ. ಅವಾಗ ಹೇಳಿದ್ರು, ದೇವರಿಂದ ಆಲೋಚನೆ ಹೇಳ್ತಾ ಇದೆ, ಇನ್ಮೇಲೆ ಬೈಯಲ್ಲ ನಿಮಗೆ ನಾನು. ಆಮೇಲೆ ಏನಕ್ಕಂದ್ರೆ ಆಲ್ರೆಡಿ 2 ಸಲ ಅವರನ್ನ ಸಾಯಿಸಕ್ಕೆ ಸೈತಾನ್ ಟ್ರೈ ಮಾಡಿದ್ದಾರೆ. ಒಂದು ಸಲ ಸೈನೈಡ್ಗೆ ಸಂಬಂಧಪಟ್ಟ ಒಂದು ಮಾತ್ರೆ ತಿಂದ್ಬಿಟ್ಟಿದ್ರು ಅವಾಗ ಕಾಲೇಜ್ ಡೇಸಲ್ಲಿ. ಸೆಕೆಂಡ್ ಟೈಮು ಒಂದು ಮೆಡಿಸಿನ್ ಬಾಟ್ಲು ಅದನ್ನು ಫುಲ್ ಕುಡಿದ್ಬಿಟ್ಟಿದ್ರು ಸಾಯ್ಬೇಕಂತ ಹೇಳಿ. ಏನೋ ಒಂದು ಇನ್ಸಿಡೆಂಟ್ ಅವರ ಕುಟುಂಬದಲ್ಲಿ ಆಗ ದೇವರು ಅವ್ರನ್ನ ಅಲ್ಲಿಂದ ರಕ್ಷಿಸಿದ್ದಾರೆ. ನಮ್ಮ ಮದುವೆ ಆದ್ಮೇಲೆ ಬಹಳ ಸಲ ಸೈತಾನ್ ಅವ್ರನ್ನ ಸಾಯಿಸಕ್ಕೆ ಟ್ರೈ ಮಾಡಿದ್ರು. ದೇವರು ಅದರಿಂದ ಬಚಾವಾಗಿದೆ. ಅದನ್ನ ಬಚಾವಾದ್ರೆ ನನ್ನ ಮೂಲಕ ದೇವರು ಬಚಾವಾಗಿದೆ. ಎಲ್ಲ ನೋಡುವಾಗ ಅವರ ತಾಯಿ ಆ ಮಗು ಚಿಕ್ಕ ವಯಸ್ಸಲ್ಲಿರುವಾಗ ಮಾಡಿದಂತ ಅರಿಕೆ
ಮಾಡಿದಂತ ಇವತ್ತಿಗೂ ಅದು ಏನಂದ್ರೆ ಹಿಂಬಾಲಿಸ್ತಾನೆ. ಗೊತ್ತಿಲ್ಲ ದೇವರು ಮೊನ್ನೆ ಅದು ಪ್ರಾರ್ಥನೆ ಮಾಡಿದಾಗ ಬಂಧನವನ್ನು ಮುರಿದ ಮುರಿದ ಒಂದು ಮಂತ್ರವಾದ. ಈಗ ನಿನ್ನೆ ಮೊನ್ನೆ ಬಂದಿರೋದಲ್ಲ, ಬಹಳ ವರ್ಷಗಳಿಂದ ಬಂದಿರೋದು ಆ ಮಂತ್ರವಾದ ನನ್ನ ಹಿಂಬಾಲಿಸ್ಕೊಂಡು ಬರ್ತಾ ಇದೆ. ಆದ್ರೆ ದೇವರ ಆತ್ಮ ಹೇಳ್ತಾರೆ ಅದು ನಿನ್ನನ್ನು ಮುಟ್ಟಕ್ಕಾಗಲ್ಲ. ಯಾಕೆ ಮುಟ್ಟಕ್ಕಾಗಲ್ಲ? ನಿನ್ನ ಆತ್ಮದಲ್ಲಿ ಬೆಂಕಿಯಾಗಿ ಉರಿತಾ ಇರೋದ್ರಿಂದ ಅದು ಎಷ್ಟೋ ಸಲ ನಿನ್ನ ಮುಟ್ಟಕ್ಕೆ ಆಗ್ತಾ ಇಲ್ಲ. ಅದು ಸುಮ್ಮನೆ ನಿನ್ನ ಹಿಂದೆ ತಿರುಗ್ತಾ ಇದೆ. ಅದು ಮುಟ್ಟಕ್ಕೆ ಯಾವಾಗಲೂ ನಾವು ಸ್ನಾನಿಕನಾದ ಯೋಹಾನ ರೀತಿ ಉರಿಯುವ ಬೆಂಕಿ, ಆತ್ಮದಲ್ಲಿ ಉರಿಯುವ ಬೆಂಕಿ ಆಗಿರ್ಬೇಕು. ಬದುಕಿದ್ರು ಯೇಸು, ಸತ್ತರು ಯೇಸು, ನಿಂತವಾಗಲೂ ಯೇಸು, ಮಲಗುವಾಗಲೂ ಯೇಸು, ಎಲ್ಲಾ ಸಮಯದಲ್ಲೂ ಯೇಸು ಒಬ್ಬ ಯೇಸುವನ್ನು ಮಾತ್ರ ನಮ್ಮ ಹೃದಯದಲ್ಲಿ ಪ್ರತಿಷ್ಠೆ ಮಾಡ್ತಾರೆ. ನಮ್ಮ ಹೆಂಡತಿ ನಾನು ಐ ಲವ್ ಯು ಅಂತ ಹೇಳೋದೇ ರೀಸನ್ ಐ ಲವ್ ಯು ಜೀಸಸ್, ಐ ಲವ್ ಯು ಜೀಸಸ್, ಐ ಲವ್ ಯು ಜೀಸಸ್. ನಮ್ಮ ಪ್ರೀತಿ ಅದು ದೇವರಿಗೆ. ಹೆಂಡತಿ ಮಕ್ಕಳಿಗೆ ಕೊಡಬೇಡಿ ಅಂತಲ್ಲ, ಮೊದಲನೇ ಸ್ಥಾನ ದೇವರು. ಮೈ ಬೆಸ್ಟ್ ಫ್ರೆಂಡ್ ಜೀಸಸ್, ಮೈ ಬೆಸ್ಟ್ ಗೈಡರ್ ಜೀಸಸ್, ಮೈ ಗಾಡ್ ಫಾದರ್ ಜೀಸಸ್, ಮೈ ಪಾಸ್ಟರ್ ಜೀಸಸ್, ಮೈ ಟೀಚರ್ ಜೀಸಸ್, ಮೈ ಬ್ಲೆಸರ್ ಜೀಸಸ್. ಎಲ್ಲವೂ ಜೀಸಸ್. ಮೈ ಹೀರೋ ಜೀಸಸ್, ಮೈ ಹೀಲರ್ ಜೀಸಸ್, ಎಲ್ಲವೂ ಜೀಸಸ್. ಪ್ರತಿಯೊಂದು ವಿಷಯದಲ್ಲಿ ಮನುಷ್ಯರಿಗಲ್ಲ, ದೇವರು. ಯಾವಾಗ ನೀ ದೇವರಿಗೆ ಮೊದಲನೇ ಸ್ಥಾನ ಕೊಡುತ್ತೀಯೋ, ದೇವರು ನಿನ್ನ ಮೊದಲ ಸ್ಥಾನದಲ್ಲಿ ಇಡ್ತಾನೆ. ಮೊದಲ ಸ್ಥಾನ. ಇವತ್ತು ದೇವರು ಹೇಳುವ ವಾಕ್ಯ ಒಂದೇ, ನೀವು ಅನುಸರಿಸಿ ನಡೆದರೆ ಶುಭ ಪ್ರಾಪ್ತವಾಗುತ್ತದೆ. ಏನಾಗುತ್ತೆ? ನಿಮ್ಮ ಆಶೀರ್ವಾದ ಬ್ರದರ್ ನಿಮ್ಮ ಮೂಲಕನೇ ಬರುವುದು, ನಿಮ್ಮಿಂದನೇ ಬರುವುದು, ದೇವರಿಂದ ಬರುವುದು ನಿಮ್ಮ ಮೂಲಕ. ಆ ಆಶೀರ್ವಾದಕ್ಕೆ ಕಾರಣಕರ್ತರು ನೀವೇ, ಅದು ಬರೋದಕ್ಕೂ ತಡೆಯಾಗಿ ನಿಲ್ಲಗೂ ನೀವೇ. ನೀವು ಅನುಸರಿಸಿ ನಡೆದರೆ ನಿನ್ನ ಕುಟುಂಬ ಆಶೀರ್ವಾದದಲ್ಲಿ ತುಂಬಲ್ಪಡ್ತಾನೆ. ಅನುಸರಿಸಿ ನಡೆಯದೆ ಹೋದ್ರೆ ನೀವೇ ತಡೆಯಾಗಿರ್ತೀರಿ. ಅರ್ಥ ಆಗ್ತಾ ಇದೆಯಾ? ಆಶೀರ್ವಾದ ಬೇಕಾ? ಆಮೇಲೆ ಕೆಳಗಡೆ ಓದಿ ಧರ್ಮೋಪದೇಶ 28. ನಿಮಗೆ ಯುಗದಲ್ಲಿಯೂ ಅಡವಿಯೂ ಶುಭ ಉಂಟಾಗುವುದು. ನಿಮ್ಮ ಸಂತಾನ ವ್ಯವಸಾಯಗಳಿಗೂ ದನ ಕುರಿ ಮುಂತಾದ ಪಶುಗಳಿಗೂ ಶುಭ ಉಂಟಾಗುವುದು. ನಿಮ್ಮ ಹುಟ್ಟಿಗಳಿಗೂ ಒಣವಿಗೆಗಳಿಗೂ ಶುಭ ಉಂಟಾಗುವುದು. ನೀವು ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ಶುಭ ಉಂಟಾಗುವುದು. ನಿಮ್ಮ ಮೇಲೆ ಬರುವ ಶತ್ರುಗಳು ನಿಮ್ಮಿಂದ ಸೋತು ಹೋಗುವಂತೆ ಯೆಹೋವನು ಮಾಡುವನು. ನಿಮ್ಗೆ ಆಶೀರ್ವಾದ ಏನೇನು ಗೊತ್ತಾ? ಸಂತಾನ, ವ್ಯವಸಾಯ, ದನ ಕುರಿ, ಪಶು, ಅವಕ್ಕೆ ಶುಭ ಉಂಟಾಗುತ್ತೆ. ಹುಟ್ಟಿಗಳು, ಕೊಡವಿಗಳಿಗೂ ಅಂದ್ರೆ ನಿಮ್ಮ ಕೊಟ್ಟಿಗೆಯಲ್ಲಿರುವ ಸಕಲದಕ್ಕೂ ದೇವರು ಏನ್ ಮಾಡ್ತಾರೆ? ಆಶೀರ್ವಾದವನ್ನ ದೇವರು ಕೊಡಬಹುದು. ಮತ್ತೆ ಆಮೇಲೆ ನಿನ್ನ ಊಟದ ತಟ್ಟೆಗಳಿಗೂ, ನಿನ್ನ ಊಟದ ತಟ್ಟೆಯಲ್ಲಿ ಯಾವುದಕ್ಕೂ ಕೊರತೆ ಇರೋದಿಲ್ಲ. ಊಟದ ತಟ್ಟೆಯಲ್ಲಿ ಗಟ್ಟಿಯಾಗಿದೆ. ಕೆಲವರಿಗೆ ಅನ್ನ ಇದ್ರೆ ಸಾಂಬಾರ್ ಇರೋದು ಅಂತ ಒಂದು ಪರಿಸ್ಥಿತಿ ಇದೆ. ಕೆಲವರು ಬರೀ ದಿನ ಗಂಜಿ ಊಟನೇ ಮಾಡ್ತಾರೆ, ಅಂತ ಒಂದು ಕಷ್ಟ ಇದೆ. ಬರೀ ಗಂಜಿ ತಿಳಿನೀರು ಕುಡಿಯೋರಿದೆ. ಊಟ ಒಳ್ಳೆ ಊಟ ತಿನ್ನಕ್ಕಾಗದ ಪರಿಸ್ಥಿತಿ, ಒಳ್ಳೆ ಅಕ್ಕಿ ತಿನ್ನಕ್ಕಾಗಲ್ಲ, ಒಳ್ಳೆ ತರಕಾರಿ ಒಳ್ಳೆ ಮಾಂಸ ಊಟ ತಿನ್ನಕ್ಕಾಗಲ್ಲ ಅಂತ ಒಂದು ಕಷ್ಟ ಪರಿಸ್ಥಿತಿ ಇವರು ಅನೇಕ ಜನಗಳಿದೆ. ಬಟ್ ದೇವರು ಹೇಳ್ತಿದ್ದಾರೆ, ನಿನ್ನ ಮನೆಯಲ್ಲಿರುವ ಪಾತ್ರೆಗೂ ತಟ್ಟೆಗಳಿಗೂ ಕಡಿಮೆ. ನಿನ್ನ ಪಾತ್ರೆ ತುಂಬಿರುತ್ತೆ, ತಟ್ಟೆ ತುಂಬಿರುತ್ತೆ. ನಿನ್ನ ಮನೆಯಲ್ಲಿರುವ ಎಲ್ಲ ದವಸ ಡಬ್ಬಿಗಳು ದೇವರು ತುಂಬಿಸ್ತಾರೆ. ಆಮೇಲೆ ಯಾರು ಬಂದ್ರೆ ಅಡಿಗೆ ಮಾಡೋಕ್ಕೋಸ್ಕರ ಅಂಗಡಿ ಕೂಡ ಅವಶ್ಯಕತೆ ಇಲ್ಲ, ನಿಮ್ಮ ಮನೇಲಿ ಸ್ಟಾಕ್ ಇರುತ್ತೆ. ಶುಭ. ಹಾಗಾದ್ರೆ ನಿಮ್ಮ ಮನೆಯ ಡಬ್ಬಗಳು ದವಸ ಧಾನ್ಯ ಎಣ್ಣೆ ಕಾಳುಗಳು ತುಂಬಿರೋದಕ್ಕೆ ಕಾರಣ ದೇವರು ಕೊಡುವ ಶುಭ. ದೇವರು ಕೊಡುವ ಶುಭ. ಗಟ್ಟಿಯಾಗಿ ಹೇಳಿದೆ, ನನ್ನ ಪರ್ಸಲ್ಲಿ ಯಾವಾಗಲೂ ಹಣ ಇಲ್ಲದಂತೆ ತುಂಬಿಸಿಟ್ಟಿರುವುದು ದೇವರ ಶುಭ. ದೇವರ ಶುಭ. ಹಾಗಾದ್ರೆ ಇದರಲ್ಲಿ ಏನು ಕೊರತೆ? ಇದು ದೇವರು ಕೊಡುವ ಆಶೀರ್ವಾದ. ಕೆಳಗಡೆ ಆಮೇಲೆ ನೀವು ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ಏನುಂಟಾಗುತ್ತೆ? ಹಾಗಾದ್ರೆ ನೀವು ಮಾಡಿದ ಪೇಮೆಂಟ್, ನೀವು ಕೆಲಸ ಮಾಡಿದಂತ ಪೇಮೆಂಟ್ ಆಗಲಿ ಓಟಿ ಆಗಲಿ ₹1 ಅಲ್ಲಿ ಇಟ್ಕೊಳಕ್ಕೆ ದೇವರು ಬಿಡಲ್ಲ. ಕೆಲಸಕ್ಕೆ ಹೋಗಿ ಬರುವಾಗೆಲ್ಲ ನೀವು ಮಾಡಿದ ಕೆಲಸದಲ್ಲಿ ಆಶೀರ್ವಾದ, ಸಂಬಳದಲ್ಲಿ ಆಶೀರ್ವಾದ, ಹೋಗಿ ಬರುವ ಪ್ರಯಾಣದಲ್ಲಿ ಆಶೀರ್ವಾದ. ನಾವು ಪ್ರಾರ್ಥಿಸ್ತೇವೆ, ದೇವರೇ ಹೋಗುವಾಗ ಬರುವಾಗ ನಮ್ಮನ್ನ ಏನು ತೊಂದರೆ ಆಗಿರುತ್ತೆ, ನಮ್ಮ ಪ್ರಯಾಣವನ್ನ, ನಮ್ಮ ಬೈಕ್ ಅನ್ನ, ನಾವು ಹೋಗುವ ಕಾರನ್ನ, ನಾವು ಹೋಗುವ ಬಸ್ ಅನ್ನ ನೀನು ಕಾಯ್ದು ಕಾಪಾಡಪ್ಪ. ದೇವರು ಹೇಳ್ತಿದ್ದಾರೆ, ನೀನು ಹೋಗುವಾಗ ಬರುವಾಗ ನಿನಗೆ ಆಶೀರ್ವಾದ. ನಿಮ್ಮ ಒಬ್ಬರ ಮೂಲಕ ನಿಮ್ಮ ಬಸ್ ಅಲ್ಲಿರುವವರೆಲ್ಲರೂ ಸೇಫ್. ಒಬ್ಬರ ಮೂಲಕ ಒಂದು
ದೇವರ ಮಗನ ಒಂದು ಬಸ್ಸಲ್ಲಿ ಕೂತಿದೆ ಅಂದ್ರೆ ಅದನ್ನು ದೇವರು ಕಾಪಾಡ್ತಾ ಇದ್ದಾನೆ. ಆಮೆನ್. ಕೆಳಗಡೆ 7. ನಿಮ್ಮ ಮೇಲೆ ಬರುವ ಶತ್ರುಗಳು, ಹಾಗಾದ್ರೆ ನಮ್ಮ ಮೇಲೆ ಯಾರು ಬರುತ್ತೆ? ಶತ್ರುಗಳು. ನಿಮ್ಮಿಂದ ಸೋತು ಹೋಗುವಂತೆ ಇವನು ಮಾಡಬಲ್ಲ. ಎಸ್, ನಮ್ಮಿಂದನೇ ಅವರು ಸೋತು ಹೋಗುತ್ತೆ. ದೇವರು ಹೇಳ್ತಿದ್ರು, ನಿಮ್ಮಿಂದಲೇ ಅವರನ್ನ ಸೋತು ಹೋಗುವಂತೆ ನಾನು ಮಾಡಬೇಕು. ಹಾಗಾದ್ರೆ ಏನ್ ಮಾಡಬೇಕು? ಶತ್ರುಗಳನ್ನ ನಾವು ಜಯಿಸಬೇಕು. ನಮ್ಮ ಮೇಲೆ ಬರುವ ಶತ್ರು ನಾವು ಏನ್ ಮಾಡಬೇಕು? ಜಯಿಸಬೇಕಾದ್ರೆ ನಾವು ದೇವರ ವಾಕ್ಯಗಳನ್ನು ಅನುಸರಿಸಿ ನಡೆಯುವಾಗ ನಾವು ಶತ್ರುಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಅವರು ಹಾಕಿದ ಹೋರಾಟಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ. ನಮ್ಮ ಪ್ರಾರ್ಥನೆಯಿಂದ ನಾವು ದೇವರಿಗೆ ವಿಧೇಯರಾಗಿ ನಡೆಯೋದ್ರಿಂದ ಅವರು ನಮ್ಮ ಮೇಲೆ ಬಂದ್ರು ನಮ್ಮ ಪ್ರಾರ್ಥನೆ ಮೂಲಕ ನಾವು ದೇವರಲ್ಲಿ ಇದ್ದಂತ ಭಯಭಕ್ತಿ ಮೂಲಕ ದೇವರೇ ಅವ್ರನ್ನ ಆಸ್ತರದಿಂದ ನೀಗಿಸ್ತಾರೆ. ಅವ್ರು ನಮ್ಮ ಮೇಲೆ ಬರಕ್ಕೆ ದೇವರು ಬಿಡಲ್ಲ. ಬಂದ್ರೆ ಅವ್ರು ನಮ್ಮಿಂದ ಅವ್ರು ಸೋತು ಹೋಗ್ತಾರೆ. ಕೆಲವರು ನಾನು ನಿನ್ನ ಕೆಲಸಕ್ಕೆ ತೆಗೆದಾಕ್ಬಿಡ್ತೇನೆ, ಸ್ವಲ್ಪ ದಿನ ಅವನೇ ಇರಲ್ಲ ಸ್ಥಳದಲ್ಲಿ, ಅವನೇ ನನ್ಗೆ ನಿನ್ನ ಬೇರೆ ಡಿಪಾರ್ಟ್ಮೆಂಟ್ಗೆ ಹಾಕ್ತೀನಿ ಅಂತ ಹೇಳಿದ ಸರ್ಪ್ರೈಸ್ ಆಗಿ ದೇವರೇ ಬೇರೆ ಡಿಪಾರ್ಟ್ಮೆಂಟ್ಗೆ ಹಾಕಿದ್ರು. ಅಲ್ಲೇಲೂಯಾ. ಬೇರೆ ಡಿಪಾರ್ಟ್ಮೆಂಟ್ ಹಾಕ್ತೀನಿ ಅಂತ ಹೇಳಿದ ಅವನೇ ಇಲ್ಲ. ನೆಕ್ಸ್ಟ್ ವೀಕ್ ಮಂಡೇ ಡ್ಯೂಟಿಗೆ ಬಂದ್ರೆ ಅವನಿಗೆ ಅವ್ನು ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಅವನು ಕೆಲಸ ಮಾಡ್ತಾನೆ. ನಮ್ಮ ನೋಡಿದ್ರೆ ತಲೆ ಮಾಡ್ಕೊಂಡು ಹೋಗ್ತಾನೆ. ಎಷ್ಟು ಅನುಭವಗಳು ನನ್ನ ಜೀವನದಲ್ಲಿ ಇದೆ. ಅಲ್ಲೇಲೂಯಾ. ನಾವು ದೇವರಿಗೆ ಸರಿಯಾಗಿ ದೇವ್ರ ಶ್ರದ್ಧೆಯಿಂದ ಅವರ ಮಾತು ಕೇಳಬೇಕು. ಅವ್ರು ಯಾರೇ ಮಾತಾಡಲಿ ದೇವರ ಬಗ್ಗೆ ಶ್ರದ್ಧೆಯಿಂದ ಕೇಳಬೇಕು. ಅವ್ರನ್ನ ಆ ವಾಕ್ಯ ಅನುಸರಿಸಿ ನಡೆದರೆ ಶತ್ರು ಹಿಂದಿನಲ್ಲಿ ಸೋಲ್ಕೊಳ್ತಾನೆ. ಹಿಂದ ಮೇಲೆ ಹಾಗೆ ಹೀಗೆ ಮಾಡ್ತೀನಿ ಅಂತ ಬಂದ ಅವನೇ ಹೊರಟೋಗ್ತಾನೆ. ನಮ್ಮಲ್ಲಿ ಒಂದು ಸೇವಕ ಹೇಳಿ, ನಿಂದು ಊರು ಖಾಲಿ ಮಾಡಿಸ್ತೀನಿ ಅಂದ್ರೆ ಅವನ ಹೆಸರೇ ಅಲ್ಲ, ನನ್ನ ಹೆಸರೇ ಅಲ್ಲ. ಆಮೇಲೆ ನಾನು ನಿನ್ ಊರು ಖಾಲಿ ಮಾಡಿಸ್ತೀನಿ ನಾನು ಏನ್ ತಿಳ್ಕೊಂಡಿದ್ದೆ ಅವನಿಗೆ ಫುಲ್ ಜಗಳ ಮಾಡಿದೆ. ಒಂದು ತಿಂಗಳು ಆದ್ಮೇಲೆ ಅವನೇ ಊರು ಖಾಲಿ ಮಾಡ್ಕೊಂಡು ಸ್ವಂತ ಅವರ ಮನೆಯಲ್ಲಿ ಹೆಂಡತಿ ಮಕ್ಕಳು ಎಲ್ಲ ಸೇರಿ ಅವನಿಗೆ ಹೊಡೆದು ಅವನ ಮನೆಯಲ್ಲಿ ಓಡಿಸಿದ. ಊರಲ್ಲಿ ಪಾಸ್ಟರ್ನ ಓಡಿಸಕ್ಕೆ ಬಂದಿರೋದು ಸ್ವಂತ ಅವರ ಕುಟುಂಬದವರನ್ನು ಹೊಡೆದು ಏನ್ ಮಾಡಿದ್ರು? ದೇವರು ನಮ್ಮ ಸಂಗಡ ಇದ್ದಾರೆ. ಸಂಗಡ ದೇವರಿದ್ದಾರೆ, ನಮ್ಮ ಸಂಗಡ ದೇವರಿದ್ದಾರೆ, ನಮ್ಮ ಹತ್ರ ದೇವರಿದ್ದಾರೆ. ನೀನು ಅವರಿಗೆ ಅನುಸರಿಸಿ ಅವರ ಮಾತನುಸರಿಸಿ ನಡೆದರೆ ಎಂದೆಂದಿಗೂ ನಿನ್ನನ್ನು ಕೈ ಬಿಡಲ್ಲ. ಎಲ್ಲಿ ನಿನಗೆ ಅವಮಾನ ಆಗೋಕೆ ಬಿಡಲ್ಲ, ಎಲ್ಲಿ ಕೇವಲವಾಗಿ ಬೀಳಕ್ಕೆ ಬಿಡಲ್ಲ ದೇವರು. ಅವರು ಒಂದೇ ದಾರಿಯಿಂದ ನಿಮ್ಮ ಮೇಲೆ ಬಂದರು 7 ದಾರಿಯಿಂದ ಓಡಿ ಹೋದರು. ಅವರು ಒಂದು ವಿಷಯ ಇಟ್ಕೊಂಡು ನಿಮ್ಮ ಮೇಲೆ ಬಂದ್ರೆ ಬಗೆಹರಿಸಕ್ಕಾಗದೆ 7 ವಿಷಯ ಮುಂದೆ ಬರೋದು. ಒಂದು ವಿಷಯ ಇಟ್ಕೊಂಡು ನಮ್ಮ ಮೇಲೆ ಬಂದ್ರೆ ಅವನಿಗೆ ಬಗೆಹರಿಸಕ್ಕಾಗದೆ 7 ವಿಷಯ ಅವನ ಮೇಲೆ ಬರುತ್ತೆ. ಅವನು ನಮ್ಗೆ ಒಂದು ವಿಷಯ ಬಂದ್ರೆ ಬಗೆಹರಿಸ್ಕೊಳ್ಳೋ ಕಷ್ಟ, 7 ವಿಷಯ ಬಂದ್ರೆ ಅವನು ಇಲ್ಲಿ ಇರ್ತಾನ. ದೇವರು ಅದೇ ಹೇಳಿದ್ರು, ಒಂದು ದಾರಿಯಲ್ಲಿ ಅಂದ್ರೆ ಒಂದು ವಿಷಯ ಇಟ್ಕೊಂಡು ನಿಮ್ಮ ಮೇಲೆ ಬಂದ್ರೆ 7 ದಾರಿ ನಾನು ಓಡಿಸ್ತೀನಿ ಅಂದ್ರೆ 7 ವಿಷಯವನ್ನ ಮೇಲೆ ಬರ ಮಾಡೋಣ. ಅವನು ಬಗೆಹರಿಸ್ಕೊಳಕ್ಕಾಗದೆ ನಮ್ಮ ಸಮಾಸ ನಮ್ಮ ಹತ್ರ ಅವನು ಬರೋದಿಲ್ಲ. ನಮ್ಮ ಸಮಸ್ಯೆ ಬಗೆಹರಿಸ್ಕೊಳಕ್ಕಾಗಲ್ಲ. ಉದಾಹರಣೆ, ನಮ್ಮ ಮನೆ ಪಕ್ಕದಲ್ಲಿ ಇರ್ಬೋದು, ರಾತ್ರಿ 12 ಗಂಟೆ ಆದ್ರೆ ನಾನೇ ಎಷ್ಟೋ ಸಲ ಎಚ್ಚರಿಕೆಯಾಗಿ ಕುತ್ಕೊಳ್ತಾ ಇದ್ದೆ, ಏನ್ ಮಾಡ್ತಾನೆ ನೋಡೋಣ. ಸೀರೆ ಮಾಡಿ ಮೇಲೆ ಹೋಗಿ ಅರ್ಧ ಗಂಟೆ ಅವ್ನು ಏನ್ ಮಾಡ್ತಾನೆ ಹೋಗಿಲ್ಲ, ಮಾಡಿ ಮೇಲೆ ನಿಂತಿದ್ದ ರಾತ್ರಿ 8 ದಿನ ಮಕ್ಕಳಿಲ್ಲ. ಆಮೇಲೆ ಬರ್ತಾ ಇದ್ದ, ಬಂದು ಸ್ವಲ್ಪ ಸಮಯ ಆದ್ಮೇಲೆ ನಮ್ಮ ಮಿಸ್ಗೆ ಬೀಸಿಂಗ್ ಪ್ರಾಬ್ಲಮ್ ರೀತಿ ಬರ್ತದೆ. ಇಮಿಡಿಯೇಟ್ ನಾವು ಪ್ರೇಯರ್ ಮಾಡ್ತಾ ಇದ್ದು ಜಯ ಹೋಗ್ಬಾರ್ದು. ಇದು ಮಾಡ್ತಾ ಇರೋದು ನಾನು ಇಲ್ಲಿನ ದೇವರನ್ನ ಕೇಳಿದೆ, ದೇವರೇ ನಾವು ಇಲ್ಲಿ ಬಂದಿರೋದು ಸೇವೆ ನಿಮಿತ್ತ ಈ ಪಟ್ಟಣಕ್ಕೆ ಬಂದಿದ್ದೀವಿ. ಯಾಕೆ ದೇವರ ಆಲೋಚನೆ ಕೊಟ್ಟಿದೆ ಏನಂದ್ರೆ ಅವನೇ ನಿಮ್ಮನ್ನ ಇಲ್ಲಿಂದ ಖಾಲಿ ಮಾಡಿಸ್ಬೇಕೇನೋ ಮಂತ್ರ ಮಾಡ್ತಾ ಇದ್ದ ಮಗನೇ. ಅವನೇ 50-60 ಕಿಲೋಮೀಟರ್ ಬಿಟ್ಟು ಆಮೇಲೆ ಅವನೇ ಇಲ್ಲಿಂದ ಮನೆ ಖಾಲಿ ಮಾಡ್ಕೊಂಡು ಕೆಲಸವನ್ನು ಟ್ರಾನ್ಸ್ಫರ್ ಮಾಡ್ಕೊಂಡು ಓಡೋಗ್ತಾನೆ ಅಂತ ದೇವರ ಆಲೋಚನೆ ಇದೆ. ಹೇಳಿ ಹೆಚ್ಚಿಲ್ಲ, 3 ತಿಂಗಳು ಅಷ್ಟೇ. ಆಮೇಲೆ ಅವರ 3 ತಿಂಗಳು ಮನೆಗೆ ಬಂದಿದೆ. ಏನಪ್ಪ 3 ತಿಂಗಳು ಹಂಗೆ ಇದೆ. ಒಂದು ದಿನ ಬಂದಾಗ ಅರ್ಧ ಸಾಮಾನ್ಯ ಎತ್ಕೊಂಡು ಹೋದ. ನಾನೇನು ಮಾತಾಡಿಲ್ಲ. ಸೆಕೆಂಡ್ ಟೈಮ್ ಬಂದಾಗ ಪೂರ್ತಿ ಸಾಮಾನ ಕೋನಾಡ್ಸನ್ ಗಾಡಿಗೆ ಹಾಕ್ತಾರೆ. ಸರ್ ಏನಂತ ಕೇಳಿ, ಇಲ್ಲ ನಾನು ಟ್ರಾನ್ಸ್ಫರ್ ಮಾಡ್ಬಿಟ್ಟು ಚಂದ್ಪಟ್ಟಣಕ್ಕೆ ಟ್ರೈ ಮಾಡಿದೆ. 3 ತಿಂಗಳು ಇದ್ಬಿಟ್ಟು ಟ್ರೈ ಮಾಡಿದೆ, ಏನ್ ಮಾಡಿದ್ರು ಅದಕ್ಕೆ ಸುಮ್ಮನೆ ಬಾಡಿ ಕಟ್ಬಿಟ್ಟು ಅದಕ್ಕೆ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದೆ. ದೇವರು ಹೇಳಿದ್ರು, ನಿನ್ನಗೆ ಎದುರಾಗಿ ಒಂದು ವಿಷಯ ಇಟ್ಕೊಂಬಂದ್ರೆ ಅವನ ಮೇಲೆ ಹಲವಾರು ವಿಷಯಗಳು ಬರ್ತದೆ. ಅದು ನಿನ್ನನ್ನು ಮರೆತು ಬಿಡ್ತಾನೆ. ಅವನ ವಿಷಯ ಬಗೆಹರಿಸ್ಕೊಳಕ್ಕಾಗದೆ ಗೊತ್ತಾಗ್ತಾನೆ. ಬೆಳಗಡೆ ಆಗ್ಬೇಕು ಅವನು ದೇವರಲ್ಲ. ಇಲ್ಲಾಂದ್ರೆ ಅವನಿಗೆ ಕ್ಷಮೆ ಕೇಳಬೇಕು. ನಾನು ಕ್ರಿಶ್ಚಿಯನ್ಸ್ ಅವಸ್ಥೆಗೆ ಹೋಗಿ ತಪ್ಪು ಮಾಡ್ಬಿಟ್ಟೆ, ದೇವರಿಗೆ ಕ್ಷಮಿಸ್ಬಿಡೋದು. ನಮ್ಮ ದೇವರು ಸರ್ವಶಕ್ತನಿಂದ ವಿಶ್ವಾಸ ಇರೋದ್ರಿಂದ ನಾವು ಈ ಪಟ್ಟಣಕ್ಕೆ ಬಂದೆವು.
ಅಂದ್ರೆ ಅಷ್ಟೊಂದು ವಿಶ್ವಾಸ ನಾವಿಗೆ ಬರ್ತಾ ಇದೆ. ಯಾರು ಎದುರಾಗಿ ಬರಲಿ, ನಮ್ಗೇನು ನೋ ಪ್ರಾಬ್ಲಮ್. ದೇವರು ಯುದ್ಧ ಮಾಡಕ್ಕೆ ದೇವರಿದ್ದಾರೆ, ಓಡಿಸಕ್ಕೆ ದೇವರಿದ್ದಾರೆ. ಹಲ್ಲೆಲೂಯಾ. ಏನು ದಾರಿ ಅದೇ ಬರಲಿ, ಯಾವುದೇ ವಿಷಯ ಜ್ಞಾಪಕ ಇಟ್ಟುಕೊಂಡ್ರೆ ಅವನು ಒಂದಿಷ್ಟು ವಿಷಯ ಇಟ್ಕೊಂಡ್ ಬರ್ತಾನೆ, ಬಟ್ ಬಗೆಹರಿಸಕ್ಕಾಗದೆ 7 ವಿಷಯ ಅವನ ಮೇಲೆ ಬರ್ತದೆ. ನಿಮ್ಮ ಕಣಜಗಳು ಯಾವಾಗಲೂ ತುಂಬಿರುವಂತೆಯೂ ನಿಮ್ಮ ಪ್ರಯತ್ನಗಳೆಲ್ಲ ಸಫಲವಾಗುವಂತೆಯೂ ನಿಮ್ಮ ದೇವರಾದ ಯೆಹೋವನು ನಿಮಗೆ ಶುಭವನ್ನು ಅನುಗ್ರಹಿಸುವನು. ನಿಮ್ಮ ಕಣಜಗಳು ಏನಾಗುತ್ತೆ? ಯಾವಾಗಲೂ ತುಂಬಿರುತ್ತೆ. ಹಾಗಾದ್ರೆ ನೀವು ನಿಮ್ಮ ಎಲ್ಲ ಕಾರ್ಯಗಳು ಪ್ರಯತ್ನಗಳಲ್ಲಿ ಏನಾಗುತ್ತೆ? ಸಫಲ. ಅದರ ಅರ್ಥ ಏನು ಗೊತ್ತಾ? ಸಕ್ಸಸ್. ನಾನು ಎಲ್ಲೋದು ನನಗೆ ಏನಿರುತ್ತೆ? ನಾನು ಏನೇ ಕೆಲಸ ಕೈ ಹಾಕಿದ್ರು ಸಕ್ಸಸ್. ಬಿಸ್ನೆಸ್ ಕೈ ಹಾಕಿದ್ರೆ ಸಕ್ಸಸ್. ಮಕ್ಕಳ ವಿಷಯ ಎಜುಕೇಶನ್ ಸಕ್ಸಸ್. ಸೇವೆ ಸಕ್ಸಸ್. ಎಲ್ಲ ವಿಷಯ ನನಗೆ ಏನ್ ಸಿಗ್ತದೆ? ದೇವರು ಸಕ್ಸಸ್ ಆಗಿ ಮಾಡ್ತಾರೆ. ಆತನು ನಿಮಗೆ ಕೊಡುವ ದೇಶದಲ್ಲಿ ನಿಮಗೆ ಶುಭವನ್ನೇ ಉಂಟು ಮಾಡುವನು. ನೀವು ನಿಮ್ಮ ದೇವರಾದ ಯೆಹೋವನ ಆಜ್ಞೆಗಳನ್ನು ಅನುಸರಿಸಿ ಆತ ಹೇಳಿದ ಮಾರ್ಗದಲ್ಲಿ ನಡೆದರೆ ಆತನು ವಾಗ್ದಾನ ಮಾಡಿದಂತೆ ನಿಮ್ಮನ್ನು ತನಗೋಸ್ಕರ ಮೀಸಲಾದ ಜನರನ್ನಾಗಿ ಸ್ಥಾಪಿಸುವನು. ಭೂಮಿಯಲ್ಲಿರುವ ಎಲ್ಲಾ ಜನಗಳು ನಿಮ್ಮನ್ನು ಯೆಹೋವನ ಜನರನ್ನು ತಿಳಿದುಕೊಂಡು ನಿಮಗೆ ಭಯಪಡುವರು. ಹೇಳ್ತಾರೆ, ಇವರು ಸಾಮಾನ್ಯರಲ್ಲಪ್ಪ, ಇವರು ಯೇಸು ಸ್ವಾಮಿ ನಂಬಿರೋ ಜನಗಳೇ. ಇವ್ರ ಸಹವಾಸ ನಮ್ಗೆ, ಇವ್ರಿಗೆ ಹೊಡೆದ್ರೆ ನಮ್ಗೆ ಏಟು ಬಿಡುತ್ತೆ, ಇವ್ರಿಗೆ ಏನಾದ್ರು ಮಾಡಕ್ ಹೋದ್ರೆ ಬಿಡುತ್ತೆ. ಜನ ನಮ್ಮನ್ನು ನೋಡಿ ಭಯಪಡುವ ಹಾಗೆ ಇವತ್ತು ನಮ್ಮನ್ನು ನೋಡಿ ಆಡ್ಕೊಳ್ಳುವ ಜನಗಳಿದೆಯಾ? ನಮ್ಮನ್ನು ನೋಡಿ ಭಯಪಡಿಕೊಂಡು ಹೋಗುವ ದಿನಗಳು ಇದೆ. ಇದು ಬೇಕಂದ್ರೆ ನೀವೇ ದೇವರ ನಾಮವನ್ನು ಮೇಲೆ ನಿಂತಬೇಕು. ಒಂದು ಮಾತಾಡ್ತೀನಿ, ದಯವಿಟ್ಟು ಮರಿಬಾರದು. ಕೆಲಸದಲ್ಲಿ, ಕುಟುಂಬದಲ್ಲಿ, ನೀವಿರುವ ಪ್ರಾಂತ್ಯದಲ್ಲಿ, ಸಭೆಯಲ್ಲಿ ಯೇಸುವಿನ ನಾಮ ಕೆಳಗಡೆ ಬರ್ಕೊಂಡು ಬಿಡಬಾರದು. ಏನು ಕೆಟ್ಟಬೇಕು? ದೇವರ ನಾಮ ಮೇಲೆ ಕೆಟ್ಟಬೇಕು. ದೇವರ ನಾಮ ಇವತ್ತು ಕೆಳಗಡೆ ಬರಕ್ಕೆ ನಾನು ಕಾರಣಕರ್ತನಾಗಬಾರದು. ಯೇಸು ಕ್ರಿಸ್ತನ ಹಿಡಿದುಕೊಟ್ಟ ಇಸ್ಕರಿಯೋತನಿಂದ ಹೆಸರು ಬಂತು. ಫಸ್ಟ್ ಹೆಸರು ಇದ್ದಿದ್ದು ಇಸ್ಕರಿಯೋತ ಅಷ್ಟೇನೆ. ಈಗ ಏನ್ ಕರೀತಾರೆ? ಯೇಸುವನ್ನು ಹಿಡಿದುಕೊಟ್ಟ ಇಸ್ಕರಿಯೋತ. ಹೌದಾ ಇಲ್ವಾ? ಆಮೇಲೆ ಆತರ ವಿರುದ್ಧ ನನಗೆ ಬರಬಾರದು, ಅಂತ ಕೆಟ್ಟ ಹೆಸರು ನನ್ನ ಮೇಲೆ ಬರಬಾರದು. ಸಭಾ ಹಾಳಾಗೋದಕ್ಕೆ, ಒಂದು ವಿಶ್ವಾಸಿ ಕುಟುಂಬ ಹಾಳಾಗೋದಕ್ಕೆ, ಒಂದು ವಿಶ್ವಾಸಿ ನನ್ನಿಂದ ಹಾಳಾಗೋದಕ್ಕೆ ನಾನು ಯಾವತ್ತೂ ಕಾರಣಕರ್ತನಾಗಬಾರದು. ನಾನು ಹಲವಾರು ಆತ್ಮಗಳನ್ನ ದೇವರ ಕಡೆಗೆ ನಡೆಸಬೇಕ ಹೊರತು ಒಬ್ಬನನ್ನು ನಾನು ಕೆಡಿಸಬಾರದು. ಒಬ್ಬನ ಹಿಂಚಾರಕ್ಕೆ ನಾನು ಕಾರಣನಾಗಬಾರದು. ಆದ್ರೆ ಆ ಕೆಟ್ಟ ಹೆಸರು ನನ್ನ ಮೇಲೆ ಇರ್ತದೆ. ಅದಕ್ಕೆ ದೇವರು ನಮ್ಮನ್ನ ಸ್ವಕೀಯ ಪ್ರಜೆಗಳಾಗಿ, ಮೀಸಲಾದ ಜನಗಳಾಗಿ ದೇವರು ಮಾರ್ಪಡಿಸಿದ್ದಾರೆ. ಅದಕ್ಕೆ ಈ ಪ್ರಾಂತ್ಯದಲ್ಲಿ ಅನೇಕ ಜನಗಳನ್ನ ದೇವರ ಕಡೆಗೆ ನಡೆಸಬೇಕು. ನಾವು ಮುಗಿಸೋದಾಗಲಿ, ಭಯಪಡಿಸೋದಾಗಲಿ, ಅಪನಂಬಿಕೆ ಮಾತುಗಳನ್ನ ಆಡೋದಾಗಲಿ, ಅವಿಶ್ವಾಸ ಮಾತುಗಳನ್ನ ನಾವು ಯಾವತ್ತೂ ವಿಶ್ವಾಸಿಗಳಿಗೆ ಮಾತಾಡಬಾರದು. ನಾನು ಆಶೀರ್ವದಿಸಿಲ್ಲ ಅಂದ್ರೂ ಪರವಾಗಿಲ್ಲ, ಅವ್ರಿಗೆ ಆಶೀರ್ವಾದದ ಮಾತುಗಳನ್ನ ಹೇಳ್ರಿ, ಅವರಿಗೆ ನಂಬಿಕೆಯ ಮಾತುಗಳನ್ನ ಹೇಳ್ರಿ, ದೇವರ ವಾಕ್ಯ ಎತ್ತಿ ಮಾತನಾಡ್ರಿ, ನಾನು ನಿಮಗೋಸ್ಕರ ಪ್ರಾರ್ಥಿಸ್ತೀನಿ ಅಂತ ಹೇಳ್ರಿ. ಆಗ ಅವರಿಗೆ ಆದರಣೆ ಆಗುತ್ತೆ. ನಾನು ಇಲ್ಲಿದ್ದೇನೆ, ನನ್ಗೆ ಗೊತ್ತಿದ್ದೇವೆ ಎಷ್ಟೋ ಜನ ನನಗೋಸ್ಕರ ಪ್ರೇಯರ್ ಮಾಡ್ತಾ ಇದ್ದಾರೆ. ಒಂದು ವ್ಯಕ್ತಿ ಹೇಳಿದರು, ಮಾಸ್ಟರ್ ನಾವು ನಿಮಗೋಸ್ಕರ ಡೈಲಿ ಪ್ರೇಯರ್ ಮಾಡ್ತಾ ಇದ್ದೀನಿ, ನಾನು ಮರೆಯೋದೇ ಇಲ್ಲ ನಿಮ್ಮನ್ನ. ಹಲ್ಲೆಲೂಯಾ. ಗೊತ್ತೇ ಇಲ್ಲ ಅವ್ರು ಪ್ರೇಯರ್ ಮಾಡ್ತಾರೆ ಅಂತ. ಏನ್ ಪ್ರೇಯರ್? ನಮಗೋಸ್ಕರ ಪ್ರೇಯರ್. ಹೌದು, ಎಲ್ಲ ಫಸ್ಟ್ ಪ್ರೇಯರ್ ಮಾಡುವಾಗ ಮಾತ್ರ ಯಾರು ಮರೆತು ನಿಮ್ಮನ್ನು ಮಾತ್ರ ಮರೆಯಲ್ಲ. ನಾನು ನಿಮ್ಗೋಸ್ಕರ, ನಿಮ್ಮ ಸೇವೆಗೋಸ್ಕರ ನಾನು ಪ್ರೇಯರ್ ಮಾಡ್ತಾ ಇದ್ದೇನೆ. ನಿಮ್ಮ ಸೇವೆ ನಾನು ಬಹಳ ಅಬ್ಸರ್ವ್ ಮಾಡ್ತಾ ಇದ್ದೇನೆ, ಬಹಳ ಶಕ್ತಿಯಾಗಿ ಬೆಳೀತಾ ಇದೆ ನಿಮ್ಮ ಸೇವೆ. ನಮ್ಗೆ ಗೊತ್ತಿಲ್ಲ, ಅವ್ರ ಮುಖನೇ ನೋಡಿ ನಾನು. ಹಲ್ಲೆಲೂಯಾ. ನಿಮ್ಮ ಪ್ರಸಂಗ ನಾನು ಕೇಳ್ತೇನೆ, ನಿಮ್ಮ ಯೂಟ್ಯೂಬ್ ಅಲ್ಲಿ ಎಲ್ಲ ವಿಡಿಯೋಗಳು ನಾನು ಡೌನ್ಲೋಡ್ ಮಾಡಿ ಇಟ್ಟಿದ್ದೇನೆ. ಹೀಗೆಲ್ಲ ಅವ್ರು ಹೇಳ್ತಾ ಇದೆ. ನಾವು ಆ ರೀತಿ ಆಗ್ಬೇಕು, ನಾವು ಕುಗ್ಗಿಸ್ಕೊಳಾಗ್ಬಾರ್ದು. ನಾವು ನಮ್ಮ ಕೈ ಮಾಡೋಕ್ಕಾಗಿಲ್ವೋ, ಆಮೇಲೆ ಮಾಡಕ್ಕೆ ದೇವರಿದ್ದಾರೆ. ಆಮೇಲೆ ನಾವು ಬಂದ ಮಾತುಗಳನ್ನ ಬಲಪಡಿಸೋ ಮಾತು ಹೇಳ್ಬೇಕು. ಆಗ್ತಾ ಇದೆಯಾ? ದೇವರು ನಮಗೆ ಈ ಪಟ್ಟಣದಲ್ಲಿ ಇಟ್ಟಿದ್ದಾರೆ. ದೇವರು ಇಟ್ಟಿದ್ದಾರೆ. ಯೆಹೋವನು ನಿಮ್ಮ ಪಿತೃಗಳಿಗೆ ಪ್ರಮಾಣ ಮಾಡಿದ ಮೇರೆಗೆ ನಿಮಗೆ ಕೊಡುವ ದೇಶದಲ್ಲಿ ಆತನು ನಿಮಗೆ ಸಂತಾನ, ಪಶು ವ್ಯವಸಾಯಗಳ ಸಮೃದ್ಧಿಯನ್ನುಂಟು ಮಾಡುವನು. ಯೆಹೋವನು ಆಕಾಶದಲ್ಲಿರುವ ತನ್ನ ಜಲನಿಧಿಯನ್ನು ತೆರೆದು ನಿಮ್ಮ ದೇಶದ ಮೇಲೆ ಬೆಳೆಗೆ ಬೇಕಾದ ಹಾಗೆ ಮಳೆಯನ್ನು ಸುರಿಸಿ ನಿಮ್ಮ ಎಲ್ಲಾ ವ್ಯವಸಾಯವನ್ನು ಸಫಲ ಮಾಡುವನು. ಇವೆಲ್ಲ ಸಿಗಬೇಕಂದ್ರೆ ದೇವರ ವಾಕ್ಯ ಅನುಸರಿಸಿ. ಹಾಗಾದ್ರೆ ನಿಮ್ಮ ವ್ಯವಸಾಯಕ್ಕೆ, ಬಲಕ್ಕೆ ನೀರಿನ ಕೊರತೆ ಆಗಲ್ಲ. ಆಮೇಲೆ ಕೊರತೆ ಆಗಲ್ಲ. ನೀವು ಅನೇಕ ಜನಗಳಿಗೆ ಸಾಲ ಕೊಡುವುದೇ ಹೊರತು ಸಾಲ ತೆಗೆದುಕೊಳ್ಳುವುದಿಲ್ಲ. ಸಾಲ ಕೊಡಬೇಕೆ ಹೊರತು ಸಾಲ ತಗೊಳ್ಬಾರ್ದು.
ಸಾಲ ಕೊಡುವ ಹಾಗೆ ದೇವರು ನಮ್ಮನ್ನ ಬಲಪಡಿಸಿದ್ದಾನೆ. ಆಮೆನ್. ನಾನು ಈಗ ನಿಮಗೆ ಬೋಧಿಸುವ ಮಾತುಗಳನ್ನು ನೀವು ಬಿಟ್ಟು ಎಡಬಲಕ್ಕೆ ತೊಲಗದೆ ಬೇರೆ ದೇವರುಗಳನ್ನು ಅವಲಂಬಿಸದೆ ನಿಮ್ಮ ದೇವರಾದ ಯೆಹೋವನ ಆಜ್ಞೆಗಳನ್ನೇ ಲಕ್ಷ್ಯ ಬಿಟ್ಟು ಅವಳನ್ನೇ ಅನುಸರಿಸಿ ನಡೆದರೆ ಆತನು ಇತರರಿಗೆ ನಿಮ್ಮನ್ನು ಅಧೀನ ಮಾಡದೆ ಎಲ್ಲರಿಗೂ ಶಿರಸ್ಸಾಗಿಯೇ ಮಾಡುವನು. ನೀವು ಎಲ್ಲರಿಗಿಂತಲೂ ಮೇಲನಾಗುವುದೇ ಹೊರತು ಕೆಳಗನಾಗಿರುವುದಿಲ್ಲ. ನಿಮ್ಮ ಆಳುಗಳಲ್ಲ, ಲೇಬರಲ್ಲ, ಮೇಸ್ತ್ರಿ, ಸೂಪರ್ವೈಸರ್, ಮ್ಯಾನೇಜರ್, ಪೋಸ್ಟ್, ಏನದು ನಾವು ಉಪವಾಸದಲ್ಲಿ ಇರುವಾಗ ಸುಮ್ಮನೆ ಕೂತ್ಕೋಬಿಡ್ರಿ, ಏನೋ ಒಂದು ಬಿಸಿನೆಸ್ ಕೈ ಹಾಕ್ರಿ ಅಂತ ನಾನು ಕೆಲವರಿಗೆ ಹೇಳಿದ್ರು. ಆಮೇಲೆ ಹಪ್ಪಳ ಮಾಡೋದು, ಸಂಡಿಗೆ ಮಾಡೋದು, ಉಪ್ಪಿನಕಾಯಿ ಮಾಡೋದು, ನೀವು ಓನಾಗಿ ಮನೇಲಿ ಮಾಡಿ ಎಲ್ಲರೂ ಆರ್ಡರ್ ತಗೊಳ್ಳಿ ಮಾಡಿಕೊಡಿ. ನಾನು ಆಲ್ರೆಡಿ ಒಂದು ಸಿಸ್ಟಮ್ ನನ್ನ ಹತ್ರ ಬಂದೇ ಬಿಟ್ಟು ನಾನು ಬಿಸ್ನೆಸ್ ಮಾಡ್ತೀನಿ ಅಂತ. ಎಸ್, ನಾನು ದೇವರಲ್ಲಿ ಯಾವಾಗ ನಮಗೆ ಧೈರ್ಯ ಬರುತ್ತೆ ಗೊತ್ತಾ, ಒಂದು ಕೆಲಸ ಕೈ ಹಾಕಕ್ಕೆ ನಾನು ದೇವರಲ್ಲಿ ಕರೆಕ್ಟ್ ಆಗಿಲ್ಲ, ನಾನು ದೇವರಲ್ಲಿ ಸರಿಯಾಗಿದ್ರೆ ನನ್ನ ಧೈರ್ಯ ಬರುತ್ತೆ. ಎಸ್, ನಾನು ಕೈ ಹಾಕಿದ ದೇವರನ್ನು ಆಶೀರ್ವದಿಸ್ತಾರೆ. ಆದರೆ ದೇವರಲ್ಲಿ ನಾನು ಸರಿಯಾಗಿ ನೆಲೆ ನಿಲ್ಲದೆ ಹೋದ್ರೆ, ದೇವರಲ್ಲಿ ನನ್ನ ಸರಿಪಡಿಸಿಕೊಳ್ಳದೆ ಹೋದ್ರೆ ನನಗೆ ಯಾವುದಕ್ಕೂ ಧೈರ್ಯ ಬರಲ್ಲ. ನನಗೆಲ್ಲ ಒಂದು ಕಡೆ ಭಯ ಇರ್ತದೆ, ನಾನು ಸರಿಯಾಗಿಲ್ಲ, ನಾನು ತಪ್ಪು ಮಾಡ್ತಾ ಇದ್ದೇನೆ, ನಾನು ದೇವರ ವಿರುದ್ಧವಾಗಿ ನಡೀತಾ ಇದ್ದೇನೆ, ಅದನ್ನ ನಾನು ಕೈ ಹಾಕಿ ದೇವರು ಆಶೀರ್ವದಿಸ್ತಾರೋ ಇಲ್ವೋ ನೀವೇ. ಆದರೆ ದೇವರಲ್ಲಿ ಸರಿಯಾಗಿರುವಂತ, ದೇವರಲ್ಲಿ ವಿಶುದ್ಧತೆಯಿಂದ ನಡೆಯುವ ವ್ಯಕ್ತಿಗೆ ಯಾವತ್ತೂ ಧೈರ್ಯ ಇರುತ್ತೆ, ದೇವರು ನನ್ನ ಕೈ ಬಿಡಲ್ಲ, ದೇವರು ನನ್ನ ಜೊತೆಗಿದ್ದಾರೆ, ಆಶೀರ್ವದಿಸ್ತಾನೆ. ಯಾಕಂದ್ರೆ ನಾನು ದೇವರಿಗೆ ವಿಧೇಯನಾಗಿ ನಡೀತಾ ಇದ್ದೇನೆ. ನೀವು ದೇವರ ಮಾತಿಗೆ ವಿಧೇಯರಾದ್ರೆ ದೇವರು ನಿಮ್ಮ ಮಾತಿಗೆ, ನಿಮ್ಮ ಪ್ರಾರ್ಥನೆಗೆ ವಿಧೇಯರಾಗ್ತಾರೆ, ಅವರು ಉತ್ತರ ಕೊಡ್ತಾರೆ. ಅದಕ್ಕೆ ನಾವು ಸುಮ್ಮನೆ ಇರಬಾರ್ದು, ಒಬ್ಬರ ಕೈ ಕೆಳಗಡೆ ಯಾವಾಗಲೂ ಇರಬಾರ್ದು, ಓನಾಗಿ ನಾವೇನಾದ್ರೂ ಮಾಡೋದು. ಅದಕ್ಕೋಸ್ಕರ ಇವತ್ತಿಂದ ಪ್ರಾರ್ಥಿಸ್ತಾರೆ, ಹೆಚ್ಚಿನ ಪ್ರಾರ್ಥಿಸ್ತೇವೆ. ನಿಮ್ಮ ಜಮೀನು ಬರ್ಬೇಕು ನಿಮಗೆ. ಆಮೇಲೆ ನೀವೇನಾದ್ರೂ ಓನ್ ಮಾಡ್ತಾ ಇದ್ದಾರೆ ಬ್ರದರ್, ಪರವಾಗಿಲ್ಲ. ಆಮೇಲೆ ಆದ್ರೆ ನೀವೇನಾದ್ರೂ ಒಂದು ಮಾಡಬೇಕು, ನೀವೇನಾದ್ರೂ ಒಂದು ಬಿಸ್ನೆಸ್ ಮಾಡಬೇಕು. ಅದೇ ನಾವು ದಿನ ಅವರ ಇವರ ಕೆಳಗಡೆ ಇರೋದು. ಆಮೇಲೆ ನೀವು ಎಂಪ್ಲಾಯಿಗಳಿಗೆ ಕೆಲಸ ಕೊಟ್ಟಿದ್ರು, ಅದೇ ತರ ನಾವು ಎಂಪ್ಲಾಯಿಗಳನ್ನ ಕೆಲಸ ಕೊಡುವ ರೀತಿಯಲ್ಲಿ ದೇವರನ್ನು ಆಶೀರ್ವದಿಸಲ್ಪಡ್ತಾರೆ. ನಾವು ಕೆಳಗಿನವರಾಗಿರೋದಿಲ್ಲ. ಕೆಳಗಿನವರಂದ್ರೆ ಏನು ಗೊತ್ತಾ, ನಮ್ಮ ಲೈಫ್ ಇಷ್ಟೇ, ನಾವಿನ್ ಮೇಲೆ ಬರೋಕ್ಕಾಗಲ್ಲ, ಹಿಂಗೆ ಕೂಲಿ ಮಾಡಿಕೊಂಡು ಹಿಂಗೆ ಜೀವನ ನಡೆಸಬೇಕು ಅಂತ ಹೇಳ್ಕೊಂಡು ಹೋಗೋ ಜನಗಳಿದ್ದಾರೆ. ಅವರಿಗೆ ಎಲ್ಲ ನೀವೊಂದು ದೇವರು ಹೇಳ್ತಾರೆ, ನಾನಿವನ್ನ ನೀನೇ ಕರ್ಕೊಂಡು ಬರ್ತೀನಿ. ಸತ್ಯ ಹೇಳ್ತೇನೆ, ನಾನು ಇದುವರೆಗೂ ನಾನು ಇಷ್ಟು ಸಂಬಳ ತಗೋತೀನಿ ಅಂತ ಕನಸು ಕಂಡಿಲ್ಲ. ನಾನು ಮತ್ತೆ ಥಿಂಕ್ ಮಾಡಿದೆ, ಹೆಚ್ಚು ನಾನು ಬೆಂಗಳೂರಲ್ಲಿ ಒಂದು 20,000 ಸಂಪಾದನೆ ಮಾಡೋದು ಅಷ್ಟೇ. ನನ್ನ ಕ್ವಾಲಿಫಿಕೇಶನ್ ನನಗಿರುವ ಕಾಲಾಂತಿಗೆ 20,000 ಅಷ್ಟೇ ಅಂತ ನಾನು ಚಿಂತೆ ಮಾಡಿದೆ. ಮತ್ತೆ ದೇವರಿಗೆ ಆಶೀರ್ವದಿಸಿ ಕೊಟ್ಟೆ. ಅವರಿಗೆ ನೀನು ಕೆಳಗಿನವನಾಗಿ ಅಲ್ಲ, ಮೇಲಿನವನಾಗಿ. ಪ್ರದರ್ಶ ಇದೆ. ಮೊನ್ನೆ ರಾಬರ್ಟ್ ಮೊದಲು ಮಣ್ಣು ಮಾಡೋ ವಿಷಯ ಹೋದಾಗ ದೇವ್ರು ನಮ್ಮನ್ನೇ ಮುಂದೆ ಬಿಟ್ಟಿರೋದು. 200 ಜನ ವಿಶ್ವಾಸ ಇರುವ ಸಭಾ ಬಂದಿಲ್ಲ, ಹತ್ತಿರ ಬಂದಿಲ್ಲ, ಒಬ್ಬರು ಮುಟ್ಟಕ್ಕೆ ಬಂದಿಲ್ಲ. ನಾವು ನಮ್ಮ ಸಭಾ ಬ್ರದರ್ಸ್ಗಳ ಮುಂದೆ ಹೋಗಿ, ಅಲ್ಲಿರೋ ಒಂದೆರಡು ಬ್ರದರ್ಸ್ಗಳ ಮುಂದೆ ಹೋಗಿ ಕಾರ್ಯಗಳು ಮಾಡಬೇಕು ಬಂದಿರೋ. ಆ ಸಹೋದರಿ ಮೊನ್ನೆ ಫೋನ್ ಮಾಡಿ ನನಗೆ ಹೇಳಿದ್ರು, ನಾನು ಸಾಯೋ ತನಕ ನಿಮ್ಮ ಉಪಕಾರ ಮರೆಯೋದಿಲ್ಲ, ಸಾಯೋ ತನಕ ನಿಮ್ಮ ಉಪಕಾರ ಮರೆಯಲ್ಲ ಬ್ರದರ್ ಅಂತ ಹೇಳ್ತಾ ಇದೆ ಸಿಸ್ಟರ್. ಯಾರು ಇಷ್ಟು ದಿನ ತಿಂದು ಕುಡಿದು ನಮ್ಮ ಯಜಮಾನ ಜೊತೆ ತಿಂದು ಕುಡಿದು ಒಬ್ಬರು ಬಂದಿಲ್ಲ ಅಷ್ಟೇ. ನೀವು ಬಂದ್ರಿ, ನಿಮ್ಮ ಸಭೆಯವರೆಲ್ಲ ಬಂದ್ರಿ, ನೀವು ಮುಂದೆ ನಿಂತು ಮಾಡಿಲ್ಲ ಅಂದ್ರೆ ನಮ್ಮ ಯಜಮಾನ ಹೆಣ ಅನಾಥವಾಗಿ ಬೀಳ್ತಾ ಇದ್ದು, ಬರ್ನಿಂಗ್ ಮಾಡಿಬಿಡ್ತಾ ಇದ್ರು. ಅಂದ್ರೆ ನೀವು ಬಂದಿದ್ರಿಂದ ಎಲ್ಲ ಕಾರ್ಯಗಳು ನಡೀತು. ಸಾಯೋ ತನಕ ನಿಮ್ಮ ಉಪಕಾರ ಮರೆಯಲ್ಲ ಅಂತ ಅಳುತ್ತಾ ಇದೆ ಸಹೋದರಿ. ಸೊ ಈ ಒಂದು ಕಾರ್ಯಗಳೆಲ್ಲ ಮಾಡಬೇಕು, ಮುಂದೆ ನಿಂತು ಮಾಡಬೇಕಂದ್ರೆ ಆ ಕೃಪೆ, ದೇವರ ಕೃಪೆ ಮತ್ತೆ ನಾವು ಅನುಸರಿಸಿ ನಡೆದರೆ ದೇವರು ನಮ್ಮ ನಾಳೆಗೆ ಉಪಯೋಗಿಸ್ತಾರೆ. ಅದೇ ಎಲ್ಲ ತಾಲಾಂತುಗಳು, ಹಣ, ಅಧಿಕಾರ ಎಲ್ಲ ಇದ್ರು ದೇವರ ಅನುಮತಿಯಿಂದ ನಾವು ಮಾಡೋಕ್ಕಾಗಲ್ಲ. ಅದಕ್ಕೆ ಅನುಸರಿಸಿ ನಡೆಯಿರಿ, ದೇವರನ್ನು ಉಪಯೋಗಿಸುವನಾಗಿದ್ದಾನೆ. ಕೆಳಗಡೆ 15. ಆದರೆ ನೀವು ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಡದೆ ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞಾವಿಧಿಗಳನ್ನು ಅನುಸರಿಸದೇ ಹೋದರೆ ಈ ಅಶುಭಗಳು ನಿಮಗೆ ಪ್ರಾಪ್ತವಾಗುವುದು. ನಿಮಗೆ ಊರಲ್ಲಿಯೂ ಅಡವಿಯಲ್ಲಿಯೂ ಅಶುಭ ಉಂಟಾಗುವುದು. ನಿಮ್ಮ ಪುಟ್ಟಿಗಳಿಗೂ ಕೊಣವೆಗಳಿಗೂ ಅಶುಭ ಉಂಟಾಗುವುದು. ನಿಮ್ಮ ಸಂತಾನ ವ್ಯವಸಾಯಗಳಿಗೂ ದನ ಕುರಿಗಳಿಗೂ ಅಶುಭ ಉಂಟಾಗುವುದು. ನೀವು ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ಅಶುಭ ಉಂಟಾಗುವುದು. ಇದೆಯಾ ನಮ್ಮ ಜೀವಿತದಲ್ಲಿ? ಇದೆಯಾ? ಕೆಲಸಕ್ಕೆ ಹೋದ್ರೂ ಸಮಾಧಾನ ಇಲ್ಲ, ಮನೆಗೆ ಹೋದ್ರೂ ಸಮಾಧಾನ ಇಲ್ಲ.
ಮನೆಯಲ್ಲೂ ಸಮಾಧಾನ ಇಲ್ಲ, ಊರಲ್ಲಿಯೂ ಸಮಾಧಾನ ಇಲ್ಲ, ಹೊರಗಡೆ ಹೋದ್ರೂ ಸಮಾಧಾನ ಇಲ್ಲ, ಹುಟ್ಟಿ ಕಡೆ ಕೊಡೋಗಿ ಮನೆಯಲ್ಲಿ ತಿನ್ನಕ್ಕೆ ಊಟಕ್ಕೂ ಸಮಾಧಾನ ಇಲ್ಲ. ಆಮೇಲೆ ಕೆಳಗಡೆ ನೀವು ದುರ್ನಡತೆ ಉಳ್ಳವರಾಗಿ ಯೆಹೋವನನ್ನು ಬಿಟ್ಟಿದ್ದರಿಂದ, ದೇವರನ್ನು ಬಿಟ್ಟು, ಅಂದರೆ ನಾವು ದೇವರ ವಾಕ್ಯವನ್ನು ಮೀರಿ ನಡೆದ್ರೆ ಅದರ ಅರ್ಥ ದೇವರನ್ನ ನಾವು ಬಿಟ್ಟಿದ್ದೀವಿ ಅಂತ. ಬಾಯಲ್ಲಿ ಮಾತ್ರ ಯೇಸು ಹೇಳ್ತಾ ಇದ್ದೀವಿ, ಬಾಯಲ್ಲಿ ಯೇಸು, ಬಟ್ ದುರ್ನಡತೆ ಉಳ್ಳವರಾಗಿ ಅಂದ್ರೆ ನಿಮ್ಮ ನಡತೆಯನ್ನು ಬಿಟ್ಟು, ಒಳ್ಳೆ ನಡತೆಯನ್ನು ಬಿಟ್ಟು ಕೆಟ್ಟ ನಡತೆ ನೀವು ಅನುಸರಿಸಿದ್ರೆ ನೀವು ದೇವರನ್ನ ಬಿಟ್ಟಿದ್ದಕ್ಕೆ ಸಮಾನ. ಆತನು ನಿಮ್ಮ ಎಲ್ಲಾ ಪ್ರಯತ್ನಗಳಲ್ಲಿಯೂ ವಿಪತ್ತು, ಕಳವಳ, ಶಾಪ ಇವನ್ನುಂಟು ಮಾಡುತ್ತಾ ನಿಮ್ಮನ್ನು ಬೇಗನೆ ನಾಶ ಮಾಡುವನು. ವ್ಯಾಧಿಯು ನಿಮಗೆ ಹತ್ತಿಕೊಂಡೇ ಇರುವಂತೆ. ಹಾಗಾದ್ರೆ ಇವತ್ತು ನಮ್ಮ ಕುಟುಂಬದಲ್ಲಿ ಕಳವಳ ಇದೆಯಾ? ಶಾಪ ಇದೆಯಾ? ಶಾಪ ಇದೆಯಾ? ಶಾಪ ಇದೆ, ಶಾಪ ಇದೆ. ಕೆಲವೊಂದು ಉದಾಹರಣೆ ಹೇಳ್ತೇನೆ. ಶಾಪದ ಬಗ್ಗೆ ಒಂದು ದಿವಸ ಮೆಸೇಜ್ ಕೊಡೋಣ, ದೇವರು ಕೃಪೆ ಆಗಿದೆ. ಗಂಡ ಹೆಂಡತಿಯನ್ನು ಮಾನಿಸದೆ ಹೋದರೆ ಶಾಪ, ಹೆಂಡತಿ ಗಂಡನನ್ನು ಮಾನಿಸದೆ ಹೋದರೆ ಶಾಪ, ಮಕ್ಕಳು ತಂದೆ ತಾಯಿನ ಮಾನಿಸದೆ ಹೋದರೆ ಶಾಪ, ಆಮೇಲೆ ಸೇವಕರನ್ನು ನೀವು ಮಾನಿಸದೆ ಹೋದರೆ ಶಾಪ, ಸಭೆಯನ್ನು ಮಾನಿಸದೆ ಹೋದರೆ ಶಾಪ, ದೇವರ ನಾಮವನ್ನ ದೂಷಿಸಿದ್ರೆ ಅದು ಶಾಪ, ಪವಿತ್ರಾತ್ಮ ನಿಂದಿಸಿದ್ರೆ ಶಾಪ. ಆಮೇಲೆ ಇದು ಗರ್ಭಫಲವನ್ನು ಹತ್ಯೆ ಮಾಡಿದ್ರೆ, ಅಪರ್ಷಣೆ ಮಾಡಿದ್ರೆ ಶಾಪ, ಒಂದು ವಸ್ತುವನ್ನು ಕದ್ದರೆ ಶಾಪ, ನಮ್ಮದೆಲ್ಲದ ಒಂದು ವಸ್ತು ನಾವು ಎತ್ತುಕೊಂಡು ಬಂದ್ರೆ ಶಾಪ, ಒಬ್ಬನ ಸಾಲವನ್ನು ತೀರಿಸದೆ ಹೋದರೆ ನಮ್ಮ ಮೇಲೆ ಶಾಪ. ಒಂದು ದೇಶದಲ್ಲಿ, ನೈಜೀರಿಯಾ ದೇಶದಲ್ಲಿ ಒಂದಿಬ್ರು ಕ್ಲೋಸ್ ಫ್ರೆಂಡ್, ಇವನು ಅವನ ಫ್ರೆಂಡ್ ಹತ್ರ ಸಾಲ ತಗೊಂಡಿದ್ದ, ಆ ಫ್ರೆಂಡ್ ಸತ್ತೋಯ್ತು. ಸ್ವಲ್ಪ ದಿನ ಆದ್ಮೇಲೆ ಒಂದು ಸ್ಪಿರಿಟ್ ಇವ್ರ ಮೇಲೆ ಬಂದು ರಾತ್ರಿ ಎಲ್ಲ ಅವನಿಗೆ ನಾನು ಸಾಲ ಕೊಡು, ನಾನು ಸಾಲ ಕೊಡು, ನಾನು ಸಾಲ ಕೊಡು. ಇವರಿಗೆ ಅದು ಬಹಳ ಚಿಂತೆಗೆ ಫಸ್ಟ್ ಟೈಮ್ ಒಂದು ಚರ್ಚೆಗೆ ಹೋದ ತಕ್ಷಣ ಪಾಸ್ಟ್ ಪ್ರಾಪಸಿ ಹೇಳಿದ್ರು, ಈ ತರ ಒಂದು ಸಮಸ್ಯೆ ವ್ಯಕ್ತಿ ಇದೆ ಬಾ ಮುಂದೆ. ಅವ್ರು ಹೇಳಿದ್ರು, ನೀನು ಅವನು ಸಾಯೋಕ್ಕಿಂತ ಮುಂಚೆ, ನಿನ್ನ ಸ್ನೇಹಿತ ಸಾಯೋಕ್ಕಿಂತ ಮುಂಚೆ ನೀನು ಅವನ ಹತ್ರ ಸಾಲ ತಗೊಂಡಿದ್ದೆ, ನೀನು ತೀರಿಸ್ತಿಲ್ಲ. ಹೌದಾ? ಹೌದು, ತೀರಿಸ್ತಿಲ್ಲ. ಸೊ ಅದು ಸಹಿತ ಆ ಸಮಯನ ಉಪಯೋಗಿಸ್ಕೊಂಡು ನಿನ್ನ ಮೇಲೆ ಕ್ರಿಯೆ ಮಾಡ್ತಾರೆ. ಪ್ರೇಯರ್ ಮಾಡೋದು, ಅದು ಡೀಲ್ ಆಯ್ತು. ಬಟ್ ಆ ಹಣ ಅವರ ಕುಟುಂಬ ಕೊಂಡ್ಕೊಡ್ಬೇಕು. ಆಮೇಲೆ ಕೊನೆಯದಾಗಿ ದೇವರಿಗೆ ಸಲ್ಲಬೇಕಾದಂತ ಸ್ತೋತ್ರಗಳಿಗೆ ದಶಮ ಭಾಗ ಕೊಡದೆ ಹೋದರೆ ನಿಮ್ಮ ಮೇಲೆ ಶಾಪ ಬರುತ್ತೆ ಅಂತ ಮಲಾಖಿಯಲ್ಲಿ ಬರ್ತದೆ. ನಾನು ಸ್ವಂತವಾಗಿರ್ತೇನೆ, ಅದು ದೇವರ ಹಣ, ಅದು ಕದ್ದುಕೊಂಡ ಕಾರಣ ಈ ಶಾಪಗ್ರಸ್ತರಾಗುತ್ತೆ. ಈ ಶಾಪಗಳೆಲ್ಲ ನನ್ನ ಕುಟುಂಬದಲ್ಲಿ ಇದ್ರೆ ನನಗೆ ಶುಭ ಬರಲ್ಲ. ಅರ್ಥ ಆಗ್ತಿದೆಯಾ? ಯಜಮಾನೆಯನ್ನು ಮಾನಿಸ್ಬೇಕು, ಹೆಂಡತಿಯನ್ನು ಮಾನಿಸ್ಬೇಕು. ಇವತ್ತು ಯಜಮಾನ ಇದ್ರೂ ಕೆಲವರಿಗೆ ಬಾಯ್ ಫ್ರೆಂಡ್ ಮನೇಲಿ ಹೆಂಡತಿ ಇದ್ರು ಅವರಿಗೆ ಗರ್ಲ್ ಫ್ರೆಂಡ್ಸ್ಗಳಿವೆ. ಶಾಪ. ದೇವರು ನೋಡೋದೇ ಸುಮ್ಮನೆ ಬಿಡಲ್ಲ, ದೇವರು ನೋಡ್ತಾ ಇರ್ತಾನೆ. ಈ ಶಾಪ ನನ್ನ ಮೇಲೆ ಇದ್ರೆ ನನಗೆ ಒಂದೇ ಹೇಳ್ತೇನೆ, ಯಾರ ವ್ಯಕ್ತಿಯಲ್ಲಿ ಸಮಾಧಾನ ಇಲ್ಲವೋ ಅವನಲ್ಲಿ ಶಾಪಗಳಿದೆ. ಶಾಪದ ಕುರಿತಾಗಿ ವಾಕ್ಯ ಕೊಡುವಾಗ ನಿಮ್ಗೆ ಅರ್ಥ ಆಗುತ್ತೆ. ಆವಾಗಲೇ ನೀವು ಪ್ರಾರ್ಥನೆ ಮಾಡಿ, ಆ ಬಂಧನವನ್ನು ದೇವರಲ್ಲಿ ಪ್ರಾರ್ಥಿಸಿ ಮುರಿದಾಗ್ತದೆ. ಆಮೇಲೆ ಈಗಲೂ ಏನು ಕಾಲ ಮಿಂಚಿಲ್ಲ, ಈಗಲೂ ಪ್ರಾರ್ಥಿಸ್ಬೋದು. ಯಾಕೆ ನಾನು ಹೇಳ್ತಾ ಇದ್ದೀನಿ, ಅದು ಬಿಡುಗಡೆ ಆಗಬೇಕು, ನಿಮ್ಗೆ ಶುಭ ಉಂಟ ಆಗಬೇಕು. ಇವೆಲ್ಲ ತಡೆ, ಇವೆಲ್ಲ ನಮ್ಮ ಜೀವನದಲ್ಲಿ ಬರುವಂತ ತಡೆಗಳೇ. ವ್ಯಾಧಿ ನಿಮ್ಗೆ ಹತ್ತಿಕೊಂಡಿರುವಂತೆ. ಕುಟುಂಬದಲ್ಲಿ ಯಾವಾಗಲೂ ಏನಿರುತ್ತೆ? ರೋಗ. ಕುಟುಂಬದಲ್ಲಿ ಏನಿರುತ್ತೆ ಯಾವಾಗಲೂ? ನನ್ನ ಶರೀರದಲ್ಲಿ ಯಾವಾಗಲೂ ಏನಿರುತ್ತೆ? ರೋಗ. ಹತ್ತಿಕೊಂಡಿರುವಂತೆ ಯೆಹೋವನು ಮಾಡಿ ನೀವು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಹೋಗುವ ದೇಶದಲ್ಲಿ ನಿಮ್ಮಲ್ಲಿ ಒಬ್ಬರು ಉಳಿದಂತೆ ಮಾಡುವುದು. ನಾನೀಗ ಈ ದೇಶಕ್ಕೆ ಬಂದಿದ್ದೀನಿ ನಾನು ಸೇವೆಗೆ. ನಾನು ದೇವರ ಅನುಸರಿಸದೆ ಹೋದರೆ ಈ 3 ಜನ ನನ್ನ ಇಲ್ಲಿಂದ ಓಡಿಸೇ ಬಿಡುತ್ತೆ, ನಾನು ಇರಕ್ಕಾಗಲ್ಲ. ಆದ್ರೆ ದೇವರ ಮಾತು ಅನುಸರಿಸಿ ನಡೆದರೆ ಯಾರು ಎದುರಾಗಿ ಬಂದರೂ ನನ್ನನ್ನು ಓಡಿಸಕ್ಕಾಗಲ್ಲ. ನನ್ನ ಪರವಾಗಿ ದೇವರು ನಿಲ್ತಾನೆ. ನಾನು ದೇವರ ಮಾತು ಅನುಸರಿಸಿ ನಡೆದ ನನ್ನ ಪರವಾಗಿ ದೇವರಿದ್ದಾರೆ. ಅವ್ರ ಮಾತು ನಾವು ಎಲ್ಲಾದ್ರೆ ಅನುಸರಿಸದೆ ಬಿಟ್ಟು ಬಿಟ್ಟರೆ ದೇವರು ನಮ್ಮನ್ನು ಬಿಟ್ಟು ಬಿಡು. ಆತನು ನಿಮ್ಮನ್ನು ಕ್ಷಯರೋಗ, ಯಾವ ರೋಗ? ಕ್ಷಯರೋಗ ಅಂದ್ರೆ ಜ್ವರ, ಚಳಿ ಜ್ವರ, ಅದಾದ್ಮೇಲೆ ನೆಕ್ಸ್ಟ್ ಚಳಿ ಜ್ವರ, ಉರಿತ, ಉಷ್ಣ ಜ್ವರಗಳಿಂದಲೂ ದೇಶವನ್ನು ಕ್ಷಾಮದಿಂದಲೂ ಬೆಳೆಯನ್ನು ಕಾಡಿಗೆ ಬಿಸಿ ಗಾಳಿಗಳಿಂದಲೂ ಹತ್ತಿಸಲಾಗಿ ನೀವು ಸಾಯುವ ತನಕ ಇವು ನಿಮ್ಮನ್ನು ಬೆನ್ನತ್ತಿ ಹೋಗುವ. ಹಾಗಾದ್ರೆ ನಮ್ಮ ಕುಟುಂಬದಲ್ಲಿ ಜ್ವರ, ಕ್ಷಯ ರೋಗ, ಆಮೇಲೆ ಚಳಿ ಜ್ವರ, ಉರಿತ,
ಉಷ್ಣ ಜ್ವರ ಇದು ದೇಶದಲ್ಲಿ ಬರುತ್ತೆ. ಕ್ಷಾಮ ಅಂದ್ರೆ ನಮ್ಮ ಮನೆಗೆ ಯಾವಾಗಲೂ ಕೊರತೆ. ಅಕ್ಕಿ ಇದ್ರೆ ಬೇಳೆ ಇಲ್ಲ, ಬೇಳೆ ಇದ್ರೆ ಎಣ್ಣೆ ಇಲ್ಲ, ಎಣ್ಣೆ ಇದ್ರೆ ಹಾಲು ಇನ್ನೊಂದಿಲ್ಲ. ಇವು ಬಾಧಿಸುವಾಗ ಸಾಯುವ ತನಕ ಇದು ನನ್ನ ಕುಟುಂಬದಲ್ಲಿ ಇರುತ್ತೆ. ಅದು ಬಿಡುಗಡೆ ಆಗಬೇಕಂದ್ರೆ ತಿರುಗ ನಾವು ದೇವರ ಕಡೆಗೆ ತಿರುಗುವವರಾಗಿರಬೇಕು. ಹಲ್ಲೆಲೂಯಾ. 27ನೇ ವಾಕ್ಯ ಬರೆಯಬೇಕು. ಐಗುಪ್ತರ ಹುಣ್ಣು, ಬಾವು, ತುಳಿಕಚ್ಚಿ ಮುಂತಾದ ವಾಸಿಯಾದ ರೋಗಗಳಿಂದ ಯೆಹೋವನು ನಿಮ್ಮನ್ನು ಬಾಧಿಸುವನು. ಚಿತ್ತಭ್ರಮಣೆ, ಕುರುಡತನ, ಮನೋವಿಸ್ಮಯ ಇವುಗಳಿಂದ ಯೆಹೋವನು ನಿಮ್ಮನ್ನು ಬಾಧಿಸಲು ನೀವು ಕುರುಡರಂತೆ ಮಧ್ಯಾಹ್ನದಲ್ಲಿಯೂ ಕತ್ತಲಾಯಿತೆಂದು ತಡವರಿಸುತ್ತಾ ಇರುವಿರಿ. ನೀವು ಶತ್ರುಗಳಿಂದ ಪರಾಜಯವನ್ನು ಹೊಂದುವಂತೆ ಯೆಹೋವನು ಮಾಡುವನು. ನೀವು ಒಂದೇ ದಾರಿಯಿಂದ ಅವರೆದುರಿಗೆ ಹೋಗಿ 7 ದಾರಿಗಳಿಂದ ಓಡಿ ಹೋಗುವಿರಿ. ಇದು ಉಲ್ಟಾ ಆಗುತ್ತೆ. ಅಲ್ಲಿ ಶತ್ರು 7 ದಾರಿಯಲ್ಲಿ ಓಡ್ತಾ ಇರ್ತಾರೆ. ನಾವು ದೇವರ ವಾಕ್ಯ ಅನುಸರಿಸಿ ನಡೆದ್ರೆ, ನಾವು ದೇವರ ವಾಕ್ಯ ಅನುಸರಿಸಿ ನಡೆದವರೆ ನಾವು 7 ದಾರಿಯಲ್ಲಿ ಓಡೋಗ್ತೇವೆ. ದೇವರ ವಾಕ್ಯ ಎಷ್ಟು ಪವರ್ಫುಲ್ ಆಗಿದೆ, ಎಷ್ಟು ಆಳವಾಗಿದೆ, ಎಷ್ಟು ಸತ್ಯವಾಗಿದೆ, ಎಷ್ಟು ಕರೆಕ್ಟ್ ಆಗಿದೆ ಅವರು ಹೇಳ್ತಾ ಇದ್ದಾರೆ. ಇದು ನಮ್ಮ ಜೀವನದಲ್ಲಿ ನಡೀತಾ ಇರೋದೇನೆ. ಆಮೇಲೆ ಶತ್ರು ನಮ್ಮ ಮೇಲೆ ಜಯ ಹೊಂದ್ಕೊಳ್ತಾ ಇದ್ದಾನ? ಅವ್ರು ಮಂತ್ರವಾದ ಮಾಡಿ ಮಾಡಿ ನಮ್ಮ ಕುಟುಂಬವನ್ನು ಸೋಲಿಸ್ತಾ ಇದ್ದಾರ? ಇಲ್ಲ ಅವರು ಸೋತು ಹೋಗ್ತಾ ಇದ್ದಾರೆ? ಹೇಳಿ ಸಿಸ್ಟರ್, ಹೇಳಿಬಿಟ್ಟ. ಇವತ್ತು ದೇವರ ಹೇಳ್ತಾನೆ ಅನುಸರಿಸಿ ನಡೆ. ಕೊನೆಯ ಒಂದು ವಾಕ್ಯ, ಕೊರೋನಾ ಬಗ್ಗೆ ಒಂದು ವಾಕ್ಯ ಹೇಳಿದೆ. ಕೊನೆಯದ ಆಮೇಲೆ ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯ 15ನೇ ವಾಕ್ಯ. ನಿಮ್ಮಲ್ಲಿ ಯಾವ ವ್ಯಾಧಿಯು ಉಂಟಾಗದಂತೆ ಯೆಹೋವನು ಮಾಡುವನು. ಹಾಗಾದ್ರೆ ನಮ್ಮಲ್ಲಿ ಯಾವ ವ್ಯಾಧಿಯು ಗಟ್ಟಿಯಾಗಿ ನಮ್ಮಲ್ಲಿ ಯಾವ ವ್ಯಾಧಿಯು ಉಂಟಾಗದಂತೆ. ಈಗ ಲೋಕದಲ್ಲಿ ಫೇಮಸ್ ಆಗಿರೋದು ಯಾವ ವ್ಯಾಧಿ? ಕೊರೋನಾ, ಕೋವಿಡ್-19. ಏನು ಕೋವಿಡ್-19 ಅಂದ್ರೆ 19ನೇ ವರ್ಷದಲ್ಲಿ ಇದು ಬಂದಿದೆ ಕೊರೋನಾ. ಓಕೆ, ಹಾಗಾದ್ರೆ ಈ ವ್ಯಾಧಿ ನಮ್ಮ ಮೇಲೆ ಉಂಟಾಗದಂತೆ ನಿಮ್ಮ ಅನುಭವಕ್ಕೆ ಬಂದ ಪ್ರಕಾರ ಐಗುಪ್ತ ದೇಶದಲ್ಲಿ ಪ್ರಬಲವಾಗಿರುವ ಕ್ರೂರ ವ್ಯಾಧಿಗಳನ್ನು ನಿಮಗೆ ಬರಪಡಿಸದೆ ಅವುಗಳನ್ನು ನಿಮ್ಮ ಶತ್ರುಗಳ ಮೇಲೆ ಬರಮಾಡುವನು. ಆಮೇಲೆ ಇದು ನಾನು ಅನುಭವಿಸಲ್ಲ, ಈ ರೋಗ ಇದು ನನ್ನ ಶತ್ರು ಅನುಭವಿಸ್ತಾ ಇರ್ತಾನೆ. ಈ ಕ್ರೂರ ವ್ಯಾಧಿ ಅಂತ ಏನಿದು? ಈಗ ನೋಡಿ, ನನ್ನ ಪ್ರಕಾರ ಈ ರೋಗದಲ್ಲಿ ಲಕ್ಷಾಂತರ ಜನ ಸತ್ತೋಗ್ಬಿಟ್ರು. ಲಕ್ಷಾಂತರ ಜನ. ಅಮೆರಿಕದಲ್ಲಂತೂ ಲೆಕ್ಕನೇ ಇಲ್ಲ. ಚೀನಾದಲ್ಲಿ ಲೆಕ್ಕನೇ ಕೊಟ್ಟಿಲ್ಲ. ಅವರು ಬುದ್ಧಿವಂತರು ಲೆಕ್ಕನೆ ಕೊಟ್ಟಿದ್ರು. ಎಷ್ಟೋ ಕಂಟ್ರಿಗಳಲ್ಲಿ ಬಹಳ ಜನ ಸತ್ತೋರು. ದೇವರು ಹೇಳ್ತಿದ್ದಾರೆ, ಇದು ನಿನ್ನ ಮೇಲೆ ಬರಕ್ಕೆ ನಾನು ಬಿಡಲ್ಲ. ಈ ಕ್ರೂರ ವ್ಯಾಧಿ ನಿನ್ನ ಮೇಲೆ ಬರದಂತೆ ನಾನು ಕಾಯುತ್ತೇನೆ. ನಿನ್ನ ಮೇಲೆ ಬರದೆ ನಿನ್ನ ಶತ್ರು ಮೇಲೆ ಅದು ಬರ ಮಾಡ್ತೇನೆ. ಹಲ್ಲೆಲೂಯಾ. ಹಾಗಾದ್ರೆ ಒಂದೇ ಒಂದು ದೇವರ ಮಾತನ್ನ, ನಿಮ್ಮ ದೇವರಾದ ಯೇಸುವಿನ ಮಾತನ್ನ ಶ್ರದ್ಧೆಯಿಂದ ಕೇಳಿ ಈಗ ಬೋಧಿಸುವ ಆಜ್ಞಾ ವಿಧಿಗಳನ್ನ ಕೈಗೊಂಡು ಅನುಸರಿಸಿ ನಡೆದರೆ ನಿಮಗೇನು ಉಂಟಾಗುತ್ತೆ? ಶುಭ. ಏನುಂಟಾಗುತ್ತೆ? ಹೇಗೆ? ಎಷ್ಟು ಜನಕ್ಕೆ ಬೇಕು ಶುಭ? ಎಷ್ಟು ಜನಕ್ಕೆ ಬೇಕು ಶುಭ? ಎಲ್ಲ ನಿದ್ರೆ ಮಾಡ್ತಾ ಇದೆ. ಅಶುಭ ಬೇಕಾ? ಅಶುಭ ಹೇಳಿರೋದು. ಎಷ್ಟು ಜನಕ್ಕೆ ಅಶುಭ ಬೇಕು? ಎಷ್ಟು ಜನಕ್ಕೆ ಶುಭ ಬೇಕು? ಹಾಗಾದ್ರೆ ದೇವರ ವಾಕ್ಯ ಅನುಸರಿಸಿ ಎಷ್ಟು ಜನ ಒಪ್ಪಿಸ್ಕೊಡ್ತೀರಿ? ಒಪ್ಪಿಸ್ಕೊಡ್ತೀರಿ? ಇವತ್ತು ಎಷ್ಟು ಜನ ಬದಲಾಯಿಸ್ಕೊಡ್ತೀರಿ? ನಮ್ಮ ಮನೆ ಆಶೀರ್ವದಿಸಲ್ಪಡ್ಬೇಕು. ನನ್ನಿಂದ ನನ್ನ ಕುಟುಂಬ ಆಶೀರ್ವದಿಸಲ್ಪಡಬೇಕಾದ್ರೆ ನಾನು ವಾಕ್ಯ ಅನುಸರಿಸಿ ನಡೆಯುವ ಆಮೇಲೆ ಒಪ್ಪಿಸ್ಕೊಡ್ತೀರ? ಮೊಣಕಾಲು ಮೊಣಕಾಲು ಯೇಸುವಿನ ನಾಮದಲ್ಲಿ ಒಪ್ಪಿಸ್ಕೊಡ್ತೀವಿ. ಎಲ್ಲರೂ ವಾಕ್ಯಗಳನ್ನು ತಗ್ಗಿಸಿ ಒಪ್ಪಿಸಿಕೊಳ್ಳಿ. ಆತನ ಮಾತನ ಶಕ್ತಿಯನ್ನು ನಮಗೆ
ವಾಕ್ಯಭಾಗವನ್ನು ತದನಂತರದಲ್ಲಿ ಪ್ರಾರ್ಥಿಸುತ್ತದೆ. ಲಲಿತ ಸಿಸ್ಟರ್ ಪ್ರಾರ್ಥನೆ ಮಾಡಿ. Thank you, Lord Jesus. ಆಶೀರ್ವಾದಗಳನ್ನು